ನಮಸ್ಕಾರ. ಜ್ಞಾನ ಮತ್ತು ವಿಜ್ಞಾನದ ಸಂಗಮವೇ ಈ ನಿಮ್ಮ ಆಯುಷ್ಮಾನ್ ಭವ ಕಾರ್ಯಕ್ರಮ. ಒತ್ತಡದ ಈ ಬದುಕಿನಲ್ಲಿ ಆರೋಗ್ಯವಂತ ಕ್ರಿಯಾಶೀಲ ಜೀವನ ನಡೆಸೋದು ನಿಜಕ್ಕೂ ಸವಾಲು. ವಿವಿಧ ಆರೋಗ್ಯ ಸಮಸ್ಯೆಗಳ ಬಗ್ಗೆ, ಆರೋಗ್ಯ ರಕ್ಷಣೆಯ ಬಗ್ಗೆ ಕಾರ್ಯಕ್ರಮದಲ್ಲಿ ತಜ್ಞ ವೈದ್ಯರು ಸಲಹೆ ಸೂಚನೆಗಳನ್ನು ನೀಡುತ್ತಾರೆ. ನೀವು ನಿಮ್ಮ ಮನೆಯಲ್ಲಿಯೇ ಕುಳಿತು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಅಪೆಂಡಿಕ್ಸ್ ಯಾರಲ್ಲಾಗತ್ತೆ, ಯಾಕಾಗತ್ತೆ, ಜೊತೆಗೆ ಅಪೆಂಡಿಕ್ಸ್ ಕ್ಯಾನ್ಸರ್ ಆಗೂ ಕೂಡ ಟರ್ನ್ ಆಗಬಹುದಾ, ಅಪೆಂಡಿಕ್ಸ್ ಆದಾಗ ನೋಡಬೇಕಾದಂತಹ ಸಿಂಪ್ಟಮ್ಸ್ ಏನು, ಯಾವಾಗ ಡಾಕ್ಟರ್ನ ರೀಚ್ ಆಗಬೇಕು, ಕ್ಯಾನ್ಸರ್ ಆಗಿ ಟರ್ನ್ ಆಗ್ತಿದೆ ಅಂತಂದ್ರೆ ಅದರ ಸಿಂಪ್ಟಮ್ಸ್ ಏನಿರುತ್ತೆ, ಕಾಸಸ್ ಏನಿರುತ್ತೆ, ಯಾವ ರೀತಿಯ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ, ಇದೆಲ್ಲವನ್ನ ತಿಳಿಸ್ಕೊಡೋಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಆಸ್ಟರ್ RV ಆಸ್ಪತ್ರೆಯಿಂದ ಸೀನಿಯರ್ ಕನ್ಸಲ್ಟೆಂಟ್ ಸರ್ಜಿಕಲ್ ಆನ್ಕಾಲಜಿಸ್ಟ್ ಡಾಕ್ಟರ್ ಜಗನ್ನಾಥ್ ದೀಕ್ಷಿತ್ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಡಾಕ್ಟರ್, ಮೊದಲಿಗೆ ಈ ಆಗಸ್ಟ್ ಮಂತ್ ಕ್ಯಾನ್ಸರ್ ಕೇರ್ ವಿಚಾರಕ್ಕೆ ಬಂದಾಗ ಮಹತ್ವದ್ದಾಗಿರುತ್ತೆ, ಯಾಕೆ ಡಾಕ್ಟರ್? ಪ್ರತಿ ವರ್ಷ ನಾವು ಆಗಸ್ಟ್ ಮಂತ್ ಅನ್ನ ಈ ಕ್ಯಾನ್ಸರ್ ಅವೇರ್ನೆಸ್ ಅಂತ ನಾವು ಮಾಡ್ತೇವೆ. ಮುಖ್ಯವಾಗಿ ಏನಂತಂದ್ರೆ ಇದು ನಾವು ವಿ ಹ್ಯಾವ್ ಗಾಟ್ ಎ ವಾಟ್ ಇಸ್ ಕಾಲ್ಡ್ ಕ್ಯಾನ್ಸರ್ ರಿಬ್ಬನ್ ಅಂತ ಕರಿತೀವಿ. ಇದು ಆಂಬರ್ ಕಲರ್ ಇಸ್ ದ ಕ್ಯಾನ್ಸರ್ ರಿಬ್ಬನ್ ಫಾರ್ ದಿ ಅಪೆಂಡಿಕ್ಸ್. ಅದೇ ತರ ಲಂಗ್ ಕ್ಯಾನ್ಸರ್ ಸುತ್ತ ನಾವು ಈ ಪ್ರತಿ ವರ್ಷ ಆಗಸ್ಟ್ ತಿಂಗಳಲ್ಲಿ ಆಚರಿಸ್ತೇವೆ. ಇದು ಮುಖ್ಯವಾಗಿ ಏನು ಅಂತಂದ್ರೆ ನಾವು ಪ್ರಿವೆನ್ಷನ್, ಹೌ ಟು ಪ್ರಿವೆಂಟ್ ದಿಸ್ ಡೆವಲಪ್ಮೆಂಟ್ ಆಫ್ ದಿಸ್ ಕ್ಯಾನ್ಸರ್ ಅಂಡ್ ಆಲ್ಸೋ ವಿ ವಾಂಟ್ ಟು ಗಿವ್ ಲಾಟ್ ಆಫ್ ಅವೇರ್ನೆಸ್. ಈ ಥರ ಬಂದರೆ ಯಾರ ಹತ್ರ ಹೋಗಬೇಕು, ಯಾವ ಥರ ಟ್ರೀಟ್ಮೆಂಟ್ ತೊಗೋಬೇಕು, ಟ್ರೀಟ್ಮೆಂಟ್ ತೊಗೊಂಡ್ರೆ ಮುಂದೆ ಹೇಗೆ ಫಾಲೋ ಅಪ್ ಮಾಡಬೇಕು, ಈ ಥರದ್ದೆಲ್ಲ ವಿಷಯಗಳನ್ನ ತಿಳಿಸ್ಕೊಳ್ಳೋಕ್ಕೆ ಪ್ರತಿ ವರ್ಷ ನಾವು ಆಗಸ್ಟಲ್ಲಿ ಈ ಕ್ಯಾನ್ಸರ್ ರಿಬ್ಬನ್ ಎಸ್ಪೆಷಲಿ ಫಾರ್ ಅಪೆಂಡಿಕ್ಸ್ ಅಂಡ್ ಲಂಗ್ ಕ್ಯಾನ್ಸರ್ ಮಾತಾಡ್ತೇವೆ. ಬಟ್ ಇವತ್ತಿನ ದಿವಸ ಈ ಅಪೆಂಡಿಕ್ಸ್ ಕ್ಯಾನ್ಸರ್ ಬಹಳ ಕಾಮನ್ ಆಗಿದೆ. ಓಕೆ ಡಾಕ್ಟರ್, ಈ ಅಪೆಂಡಿಕ್ಸ್ ಅನ್ನೋದ್ರ ಬಗ್ಗೆ ನಾವು ಹೆಚ್ಚಾಗಿ ಕೇಳಿದ್ದೀವಿ ಮೆಡಿಕಲ್ ಟರ್ಮಿನಾಲಜಿಯಲ್ಲಿ. ವಾಟ್ ಇಸ್ ದಿಸ್ ಡಾಕ್ಟರ್, ಎಲ್ಲಿ ಲೊಕೇಟ್ ಆಗಿರುತ್ತೆ? ಇದು ಅಪೆಂಡಿಕ್ಸ್ ಅನ್ನೋದು ಬಹಳ ಸ್ಮಾಲ್ ಸ್ಟ್ರಕ್ಚರು. ಈಗ ಸ್ಮಾಲ್ ಇಂಟೆಸ್ಟೈನ್ ಈ ತರ ಬಂದ್ಬಿಟ್ಟು ಲಾರ್ಜ್ ಇಂಟೆಸ್ಟೈನ್ ಬಿಗಿನಿಂಗ್ ಆಗುತ್ತೆ. ಸೊ ಅದರಲ್ಲಿ ಟಿಪ್ಪಲ್ಲಿ ಒಂದು ಅಪೆಂಡಿಕ್ಸ್ ಅಂತ ಒಂದು ವೆಸ್ಟಿಜಲ್ ಆರ್ಗನ್. ಬಟ್ ಇದು ಆಕ್ಚುಲಿ ಇನ್ನೂ ತನಕ ಇದರದ್ದು ಫಂಕ್ಷನ್ ಅನ್ನೋದು ಬಹಳ ಇನ್ನ ಕೂಲಂಕಷವಾಗಿದೆ. ಬಟ್ ಇದರದ್ದು ಇಮ್ಯೂನ್ ಸಿಸ್ಟಮ್ ಆಫ್ ದ ಬಾಡಿ ಅಂತ ಇರುತ್ತೆ. ಈ ಇಮ್ಯೂನ್ ಸಿಸ್ಟಮ್ ಆಫ್ ಬಾಡಿಯಲ್ಲಿ ಇದನ್ನ ಫಂಕ್ಷನ್ಸ್ ಇರುತ್ತೆ. ಬಟ್ ಅಪೆಂಡಿಕ್ಸ್ ಅನ್ನೋದು ಬಹಳ ಸೈಲೆಂಟ್ ಆರ್ಗನ್. ಇದು ನೀವು ಹೈಡ್ ಅಂಡ್ ಸೀಕ್ ಅಂತ ಕೇಳಿರ್ಬೋದು. ಇದು ಏನಂತಂದ್ರೆ ತುಂಬಾ ಕಷ್ಟ. ಇದು ಏನು ಆಗ್ತಾ ಇದೆ, ಇದರಲ್ಲಿ ಯಾಕೆ ಕಾಯಿಲೆ ಬಂದಿದೆ ಅಂತ ಬಹಳ ಕಂಡುಹಿಡಿಯೋದು ಬಹಳ ಸೂಕ್ಷ್ಮವಾದ ಆರ್ಗನ್ ಇದು. ಬಟ್ ನೀವು ಕೇಳ್ತಾ ಇರ್ತೀರ ಸುಮಾರು ಅವಾಗವಾಗ ಈ ಯಂಗರ್ ಏಜ್ ಗ್ರೂಪ್ ಅಲ್ಲಿ ಆಗ್ಬೋದು ಅಥವಾ ಮಿಡ್ಲ್ ಏಜ್ ಅಲ್ಲಿ ಅಪೆಂಡಿಸೈಟಿಸ್ ಅಂತ ಆಗುತ್ತೆ. ಅವಾಗ ಕೆಲವೊಬ್ಬರಿಗೆ ಹೊಟ್ಟೆ ನೋವು ಜಾಸ್ತಿ ಬರುತ್ತೆ, ಬಂದಾಗ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಕಂಡುಹಿಡಿತಾರೆ. ಅವಾಗ ಈ ಅಪೆಂಡಿಕ್ಸ್ ಆಪರೇಷನ್ ಆಗೋಗ್ಬಿಡುತ್ತೆ. ಬಟ್ ಕೆಲವೊಬ್ಬರಿಗೆ ಈ ಅಪೆಂಡಿಕ್ಸ್ ಆಪರೇಷನ್ ಆದಾಗ ಏನಾಗುತ್ತೆ, ಅದನ್ನ ಟೆಸ್ಟಿಗೆ ಕಳಿಸದೇ ಇದ್ರೆ ಅಥವಾ ನಾವು ಏನಾದ್ರು ಈ ಅಪೆಂಡಿಕ್ಸ್ನ ನಾವು ಕರೆಕ್ಟಾಗಿ ಟೆಸ್ಟ್ಗಳು ಮಾಡದೇ ಇದ್ರೆ ಅವಾಗ ಈ ಕ್ಯಾನ್ಸರ್ ಮಿಸ್ ಆಗೋ ಚಾನ್ಸಸ್ ಜಾಸ್ತಿ. ಓಕೆ ಡಾಕ್ಟರ್, ಹಾಗಾದ್ರೆ ಈ ವೇರಿಯಸ್ ಕಾಸೇಟಿವ್ ಫ್ಯಾಕ್ಟರ್ಸ್ ನ ನೋಡೋದಾದ್ರೆ ಅಪೆಂಡಿಕ್ಸ್ ವಿಚಾರದಲ್ಲಿ ಏನೇನ್ ಆಗಿರುತ್ತೆ? ಅಪೆಂಡಿಕ್ಸ್ ಇದರಲ್ಲಿ ಏನಾಗುತ್ತೆ, ಎರಡು ಟೈಪ್ ಇರುತ್ತೆ. ಒಂದು ಬಿನೈನ್ ಟ್ಯೂಮರ್ ಅಪೆಂಡಿಸೈಟಿಸ್. ಈ ಅಪೆಂಡಿಸೈಟಿಸ್ ಏನಾಗುತ್ತೆ, ಕೆಲವೊಮ್ಮೆ ಅದು ಲೂಮನ್ ಅಂತ ಒಂದು ರಂಧ್ರ ಇರುತ್ತೆ, ಅದರಲ್ಲಿ ಫಿಕೋಲಿತ್ ಅಂತ ಏನಾದ್ರು ಮ್ಯಾಟರ್ ಬ್ಲಾಕ್ ಆದ್ರೆ ಅಪೆಂಡಿಸೈಟಿಸ್ ಆಗ್ಬೋದು. ಅದೇ ತರ ಈ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಇಂದ ಆಗುತ್ತೆ, ಪ್ಯಾರಾಸೈಟಿಕ್ ಇನ್ಫೆಕ್ಷನ್ ಇಂದನೂ ಆಗುತ್ತೆ, ಅದೇ ತರ ಇನ್ಫ್ಲಮೇಷನ್ ಅನ್ನೋನ್ ಕಾಸ್ ಇಂದನೂ ಆಗುತ್ತೆ. ಬಟ್ ಇದೆಲ್ಲ ಏನಂದ್ರೆ ಕಾಮನ್ ಫ್ಯಾಕ್ಟರ್ಸ್ ಫಾರ್ ಬಿನೈನ್ ಟ್ಯೂಮರ್ಸ್. ಸೊ ಇನ್ನ ಕೆಲವೊಂದು ಮ್ಯಾಲಿಗ್ನೆಂಟ್ ಟ್ಯೂಮರ್ಸ್ ಅಂತ ಕರಿತೀವಿ. ಅದರಲ್ಲಿ ಕಾಮನ್ ಆಗಿ ನ್ಯೂರೋ ಎಂಡೋಕ್ರೈನ್ ಟ್ಯೂಮರ್ಸ್ ಅಂತ ಆಗುತ್ತೆ. ಅದೇ ಥರ ಮ್ಯೂಸಿನಸ್ ಟ್ಯೂಮರ್ ಆಫ್ ಅಪೆಂಡಿಕ್ಸ್ ಆಗುತ್ತೆ. ಆಮೇಲೆ ಇದೇ ಥರ ಕೆಲವೊಮ್ಮೆ ಸೂಡೋಮಿಕ್ಸೋಮಾ ಟ್ಯೂಮರ್ಸ್ ಅಂತ ಈ ಥರ ಸುಮಾರು 4-5 ಥರದ ವೆರೈಟೀಸ್ ಆಫ್ ಟ್ಯೂಮರ್ಸ್ ಅಪೆಂಡಿಕ್ಸ್ ಅಲ್ಲಿ ಆಗುತ್ತೆ. ಮುಖ್ಯವಾಗಿ ಇದು ಕಾಯಿಲೆ ನಾರ್ಮಲಿ ನಾವು 50 ವರ್ಷದ ಮೇಲ್ಗಡೆ ಅಪೆಂಡಿಕ್ಸ್ ಕ್ಯಾನ್ಸರ್ನ ಕಾಣಿಸ್ಕೊಳ್ಳೋ ಸಾಧ್ಯತೆ ಜಾಸ್ತಿ. ಬಟ್ ಕಾಮನ್ ರಿಸ್ಕ್ ಫ್ಯಾಕ್ಟರ್ಸ್ ಏನಂತಂದ್ರೆ ಸ್ಮೋಕಿಂಗ್ ಅನ್ನೋದು ಒಂದು ಕಾಮನ್ ರಿಸ್ಕ್ ಫ್ಯಾಕ್ಟರ್. ನೀವು ಕೇಳ್ತಾ ಇದ್ದೀರಾ, ಈಗ ಬೇರೆ ದೇಶದಲ್ಲಾದ್ರೆ ಸ್ಮೋಕಿಂಗ್ ತುಂಬಾ ಜಾಸ್ತಿ. ನಮ್ಮ ಇಂಡಿಯಾದಲ್ಲಿ ಏನಾಗುತ್ತೆ, ಈ ಟೊಬ್ಯಾಕೊ ಚ್ಯೂವಿಂಗ್ ಆಹಾರವನ್ನು ಚ್ಯೂವಿಂಗ್ ಅಂದ್ರೆ ಈ ನಾವು ಈ ಟೊಬ್ಯಾಕೊ ಪದಾರ್ಥವನ್ನು ಅಗದ್ಬಿಟ್ಟು ಸೇವಿಸ್ತೀವಿ. ಬಟ್ ಸ್ಮೋಕಿಂಗ್ ಅಲ್ಲಿ ಏನಾಗುತ್ತೆ, ತುಂಬಾ ಹಾರ್ಮ್ಫುಲ್ ಎಫೆಕ್ಟ್ ಆಗುತ್ತೆ. ಸೊ ಅದರಿಂದ ಈ ಕಾಮನ್ ಆಗಿ ಅನ್ನನಾಳ, ಜಠರ ಮತ್ತೆ ಪಿತ್ತಕೋಶ, ಕಿಡ್ನಿ ಕ್ಯಾನ್ಸರು, ಅಪೆಂಡಿಕ್ಸ್ ಕ್ಯಾನ್ಸರು, ಯೂರಿನರಿ ಬ್ಲಾಡರ್ ಕ್ಯಾನ್ಸರ್, ಈ ತರ ಸುಮಾರು ಕ್ಯಾನ್ಸರ್ಸ್ ಎಲ್ಲದಕ್ಕೂ ಸ್ಮೋಕಿಂಗ್ ಕಾರಣದಿಂದ ಆಗುತ್ತೆ. ಬಟ್
ಇನ್ನು ಕೆಲವೊಂದು ಕಾರಣಗಳು ಏನಂತಂದ್ರೆ ಕೆಲವೊಬ್ಬರಿಗೆ ಒಬೆಸಿಟಿಯಿಂದನೂ ಆಗ್ಬೋದು, ಅಥವಾ ಇನ್ನು ಕೆಲವೊಬ್ಬರಿಗೆ ಏನಾದ್ರು ಇಮ್ಯೂನ್ ಸಿಸ್ಟಮ್ ಏನಾದ್ರು ಏರುಪೇರಾದ್ರೂ ಸುತ್ತ ಆಗುತ್ತೆ. ಓಕೆ ಡಾಕ್ಟರ್, ಈಗ ಅಪೆಂಡಿಕ್ಸ್ ಆದವ್ರಿಗೆ ಎಲ್ಲರಲ್ಲೂ ಅದು ಕ್ಯಾನ್ಸರಸ್ ಆಗಿ ಟರ್ನ್ ಆಗೋ ಚಾನ್ಸಸ್ ಇರುತ್ತಾ, ಹೇಗೆ ಅಂತ ಡಾಕ್ಟರ್? ಹೌ ಕಾಮನ್ ಇಟ್ ಇಸ್? ಇಲ್ಲ, ಆ ಥರ ಇಲ್ಲ. ಅಪೆಂಡಿಕ್ಸ್ ಅನ್ನೋದು ಇದೇನಂದ್ರೆ ಅಪೆಂಡಿಸೈಟಿಸ್ ಆಗದಾಗ ಅದನ್ನ ನಾವು ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡಿದ್ರೆ ಅದರದ್ದೇನು ತೊಂದರೆ ಇಲ್ಲ. ಬಟ್ ಈ ಕೆಲವೊಂದು ಈ ಬೇಸ್ ಆಫ್ ಅಪೆಂಡಿಕ್ಸ್ ಅಂತ ಒಂದು ಇರುತ್ತೆ, ಅದರಲ್ಲಿ ಸ್ವಲ್ಪ ಬ್ರಾಡ್ ಆಗಿ ಇದ್ಬಿಟ್ಟು ಅಲ್ಲೇನಾರು ಒಂದು ಒಳಗಡೆ ಥಿಕ್ನಿಂಗ್ ಆಗ್ತಾ ಇದ್ರೆ ಅದನ್ನ ನಾವು ಅಲ್ಟ್ರಾಸೌಂಡಲ್ಲಿ ಫಸ್ಟ್ ಪತ್ತೆ ಮಾಡ್ತೀವಿ. ನಾರ್ಮಲಿ ಅಪೆಂಡಿಕ್ಸ್ ಬೇಸ್ ಅನ್ನೋದು ಸ್ಲೆಂಡರ್ ಆಗಿರುತ್ತೆ, ಅದು ನ್ಯಾರೋ ಆಗಿರುತ್ತೆ. ಬಟ್ ಇದು ಏನಾದ್ರು ಮಾಸ್ ಡೆವಲಪ್ ಆದ್ರೆ ಅದನ್ನ ನಾರ್ಮಲಿ ನಾವು CT ಸ್ಕ್ಯಾನ್ ಅಂತ ಮಾಡ್ತೀವಿ. ಇದು CT ಸ್ಕ್ಯಾನ್ ಅನ್ನೋದು ಒಂದು ಮೆಥಡ್. ಅದರಲ್ಲಿ ಏನಾಗುತ್ತೆ, ಎನ್ಹಾನ್ಸ್ಮೆಂಟ್ ಅಂತ ಕಾಣುತ್ತೆ. ಈ ವಾಲ್ ಅಲ್ಲಿ ಏನಾದ್ರು ದುರ್ಮಾಂಸ ಬೆಳೆದಿದ್ರೆ, ಮತ್ತೆ ಆ ದುರ್ಮಾಂಸದಲ್ಲಿ ಸುತ್ತದಲ್ಲಿ ಏನಾದ್ರು ಲಿಂಫ್ ನೋಡ್ಸ್ ಅಂತ ಕರಿತೀವಿ, ಆ ಲಿಂಫ್ ನೋಡ್ಸ್ ಏನಾದ್ರು ಬಂದಿದ್ರೆ ಅವಾಗ ಮೋಸ್ಟ್ ಆಫ್ ದ ಟೈಮ್ ಇದು ಬರೀ ಸಿಂಪಲ್ ಅಪೆಂಡಿಸೆಕ್ಟಮಿ ಮಾಡಿದ್ರೆ ಗುಣ ಆಗಲ್ಲ. ಸೊ ಆ ಥರ ಇದಕ್ಕೆ ಏನಂದ್ರೆ ಇವನ್ ಸರ್ಜನ್ಸ್ಗೂ ಸುತ್ತ ಅವೇರ್ನೆಸ್ ಇಂಪಾರ್ಟೆಂಟ್. ಕೆಲವೊಂದ್ಸಲಿ ಜನರಲ್ ಸರ್ಜನ್ಸ್ ಹತ್ರ ಹೋದಾಗ ಏನಾಗುತ್ತೆ, ಬರೀ ಅಪೆಂಡಿಕ್ಸ್ ತೆಗೆದ್ಬಿಟ್ಟು ಆಪರೇಷನ್ ಮಾಡಿ ಟೆಸ್ಟಿಗೆ ಕಳಿಸ್ತಾ ಇದ್ರೆ ಅವರು 6 ತಿಂಗಳು ವರ್ಷ ಆದ್ಮೇಲೆ ಮತ್ತೆ ನಮ್ಮ ಹತ್ರ ಬರ್ತಾರೆ. ಅವಾಗ ಏನಾಗುತ್ತೆ, ತುಂಬಾ ಡೆವಲಪ್ಮೆಂಟ್ ಆಗಿರುತ್ತೆ, ಈ ತರ ಮಿಸ್ ಆಗಿರುತ್ತೆ. ಅವಾಗ ಈ ಕಾಯಿಲೆ ಏನಾಗುತ್ತೆ, ಬೇರೆ ಸುತ್ತಮುತ್ತ ಆರ್ಗನ್ಸ್ಗೂ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ತರ ಆದಾಗ ನಾವು ಏನಂತ ಕರಿತೀವಿ ಅಂದ್ರೆ ಅದು ಜೆಲ್ಲಿ ಬೆಲ್ಲಿ ಅಂತ ಕರಿತೀವಿ. ಈ ಜೆಲ್ಲಿ ಬೆಲ್ಲಿ ಅಂತಂದ್ರೆ ಈ ತರ ಒಂಥರ ಮ್ಯೂಸಿನಸ್ ಡಿಪಾಸಿಟ್ಸ್ ಬರುತ್ತೆ. ಈ ಮ್ಯೂಸಿನಸ್ ಡಿಪಾಸಿಟ್ಸ್ ಸುತ್ತಮುತ್ತ ಆರ್ಗನ್ಸ್, ಒಮೆಂಟಮ್ ಅಂತ ಒಂದು ಆರ್ಗನ್ ಬರುತ್ತೆ ಮೇಲ್ಗಡೆ, ಇನ್ನು ಸುತ್ತಮುತ್ತ ಪೆರಿಟೋನಿಯಂ ಅಂತ ಬರುತ್ತೆ. ಆಮೇಲೆ ಇವನ್ ಈ ಡಿಪಾಸಿಟ್ಸ್ ಸುತ್ತ ಓವರೀಸ್ ಮತ್ತೆ ಯೂಟ್ರಸ್ ಮೇಲೂ ಡಿಪಾಸಿಟ್ಸ್ ಆಗ್ಬಹುದು. ಆ ತರ ಆದಾಗ ಅದು ಸೂಡೋಮಿಕ್ಸೋಮಾ ಅಂತ ಡಿಫ್ರೆಂಟ್ ಟ್ಯೂಮರ್ ಫಾರ್ಮೇಶನ್ ಆಗುತ್ತೆ. ಸೊ ಏನಂತಂದ್ರೆ ಇದು ಕ್ಯಾರೆಕ್ಟರಿಸ್ಟಿಕ್ಸ್ ಬಹಳ ವೇಗಾಗಿರುತ್ತೆ. ಸಾಮಾನ್ಯವಾಗಿ ಇದು ಬ್ಲೋಟಿಂಗ್ ಅಂತ ಕರಿತೀವಿ. ಅಬ್ಡಮನ್ ಸ್ವಲ್ಪ ಉಬ್ರ ಬರುತ್ತೆ, ಬಟ್ ಅದು ಎಷ್ಟೊಂದ್ ಜನ ಅವರು ತುಂಬಾ ಆಹಾರ ಜಾಸ್ತಿ ಸೇವನೆ ಮಾಡ್ತಾ ಇದೀನಿ ಅನ್ಕೊಂಡ್ಬಿಟ್ಟು, ದಪ್ಪ ಆಗಿದ್ದೀನಿ ಅನ್ಕೊಂಡ್ಬಿಟ್ಟು ಡಾಕ್ಟರ್ ಹತ್ರ ಹೋಗಲ್ಲ. ಇನ್ನ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ, ಇಂಡೈಜೆಷನ್ ಅಂತ ಆ ಥರನೂ ಆಗ್ಬೋದು. ಆಮೇಲೆ ಇನ್ನು ಕೆಲವೊಂದ್ಸಲಿ ಏನಾಗುತ್ತೆ, ವಾಮಿಟಿಂಗ್ ಆಗ್ಬೋದು, ಮತ್ತೆ ಊಟ ಸೇರದೆ ಆಗ್ಬಹುದು. ಸೊ ಈ ತರ ಸುಮಾರು ಕಾರಣಗಳು ಇರುತ್ತೆ. ಬಟ್ ಇದೇನಾಗುತ್ತೆ, ಬರೀ ಅಪೆಂಡಿಕ್ಸ್ಗೆ ಅಷ್ಟೇ ಸ್ಪೆಸಿಫಿಕ್ ಆಗಿ ಇರೋದಿಲ್ಲ. ಸೊ ಸುಮಾರು ಟ್ಯೂಮರ್ಸ್ ಏನಾಗುತ್ತೆ, ಬೇರೆ ಬೇರೆ ತರ ಮ್ಯಾನಿಫೆಸ್ಟ್ ಆಗುತ್ತೆ. ಸೊ ಇದು ಸೂಡೋಮಿಕ್ಸೋಮಾ ಪೆರಿಟೋನೆ ಟ್ಯೂಮರ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಟ್ಯೂಮರು. ಏನಂದ್ರೆ ಕರೆಕ್ಟ್ ಟೈಮಲ್ಲಿ ನಾವು ಕಂಡುಹಿಡಿದು ಕರೆಕ್ಟಾಗಿ CT ಸ್ಕ್ಯಾನ್ ಮಾಡಿ ಪ್ರಾಪರ್ಲಿ ಬಯಾಪ್ಸಿ ಮಾಡಿಬಿಟ್ಟು ಮಾಡಿದಾಗ ಅದು ಸ್ಟೇಜ್ ಇಂಪಾರ್ಟೆಂಟ್. ಆ ಸ್ಟೇಜ್ ಪ್ರಕಾರ ಟ್ರೀಟ್ಮೆಂಟ್ ಕೊಟ್ರೆ ಚೆನ್ನಾಗಾಗುತ್ತೆ. ಓಕೆ ಡಾಕ್ಟರ್, ಇವಾಗ ನೀವು ಹೇಳಿದ್ರಿ ಅಪೆಂಡಿಕ್ಸ್ ಯಾಕೆ ಆಗಬಹುದು, ಯಾಕೆ ಕ್ಯಾನ್ಸರಸ್ ಆಗಿ ಟರ್ನ್ ಆಗಬಹುದು ಅಂತ. ಮೇನ್ ಕಾಸು ಸ್ಮೋಕಿಂಗು, ಬಿಕಾಸ್ ಆಫ್ ಸ್ಮೋಕಿಂಗ್ ಈ ಸಮಸ್ಯೆ ಆಗಬಹುದು ಅಂತ. ಅಫ್ಕೋರ್ಸ್ ಲೈಫ್ ಸ್ಟೈಲ್ ಅನ್ನೋದು ಬಹಳ ಪ್ರಾಬ್ಲಮ್ಸ್ ಗಳನ್ನ ತಂದಿಡ್ತಿದೆ ಡಾಕ್ಟರ್, ಬಿಕಾಸ್ ಹೆಲ್ದಿ ಲೈಫ್ ಸ್ಟೈಲ್ ಅನ್ನ ಯಾರು ಫಾಲೋ ಮಾಡ್ತಾ ಇಲ್ಲ. ಸೊ ಅಪಾರ್ಟ್ ಫ್ರಮ್ ಸ್ಮೋಕಿಂಗ್ ಬೇರೆ ಯಾವ ಕಾರಣಗಳಿಗೆ ಅಪೆಂಡಿಕ್ಸ್ ಆಗಿ ಅದು ಕ್ಯಾನ್ಸರಸ್ ಆಗಿ ಟರ್ನ್ ಆಗಬಹುದು? ಮುಖ್ಯವಾಗಿ ಹೇಳೋದಾದ್ರೆ ಈ ಎನಿ ಟ್ಯೂಮರ್ಸ್, ನೀವು ಯಾವುದೇ ಕಾರಣಗಳು, ಒಂದು ನೀವು ಹೇಳಿದಾಗೆ ಲೈಫ್ ಸ್ಟೈಲ್ ಚೇಂಜಸ್ ಆಗ್ಬಹುದು. ಇನ್ನೊಂದು ಏನಾಗುತ್ತೆ, ನಮ್ಮ ಜೀವಕೋಶಗಳು ನಾವು ಏಜ್ ಅಡ್ವಾನ್ಸ್ ಆಗ್ತಾ ಬರುತ್ತೆ, ಅವು ಜೀವಕೋಶಗಳಿಗೂ ಸೆಲ್ಸ್ ಅಲ್ಲೂ ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ಏರುಪೇರು ಆಗುತ್ತೆ. ಅದಕ್ಕೆ ನಾವು ಮೈಕ್ರೋ ಎನ್ವೈರನ್ಮೆಂಟ್ ಅಂತ ಕರಿತೀವಿ. ಈ ಸೆಲ್ಸ್ ಅಲ್ಲಿ ಏನೇ ಬದಲಾವಣೆ ಆದ್ರೂ ಅವಾಗ ಈ ತರ ಕ್ಯಾನ್ಸರ್ ಉತ್ಪತ್ತಿ ಆಗುತ್ತೆ. ಪ್ರತಿ ಸೆಲ್ಲಲ್ಲೂ ಒಂದು ಟ್ಯೂಮರ್ ಸಪ್ರೆಸರ್ ಜೀನ್ ಅಂತ ಇರುತ್ತೆ. ಇದ್ರದ್ದು ಫಂಕ್ಷನ್ ಏನಂತಂದ್ರೆ ಅದನ್ನ ಟ್ಯೂಮರ್ನ ಬೆಳೆದಂಗೆ ಡೆವಲಪ್ ಆಗ್ದಂಗೆ ನೋಡ್ಕೊಳ್ಳೋ ಅಂತ ಒಂದು ಜೀನ್ ಇರುತ್ತೆ ನಮ್ಮ ಬಾಡಿಯಲ್ಲಿ. ಯಾವಾಗ ಇಂಬ್ಯಾಲೆನ್ಸ್ ಆಗುತ್ತೆ ಜೀನು, ಅವಾಗ ಅದು ಹತೋಟಿ ಹೋಗ್ಬಿಡುತ್ತೆ. ಹತೋಟಿ ತಪ್ಪಿದಾಗ ಏನಾಗುತ್ತೆ, ಈ ಕ್ಯಾನ್ಸರ್ ಸೆಲ್ಸ್ ಡೆವಲಪ್ ಆಗ್ಬಿಟ್ಟು ಟ್ಯೂಮರ್ ತರ ಫಾರ್ಮೇಶನ್ ಆಗುತ್ತೆ. ಎಸ್ ಡಾಕ್ಟರ್. ಡಾಕ್ಟರ್, ಈಗ ಒಂದಷ್ಟು ಸಿಂಪ್ಟಮ್ಸ್ ನ ನೀವು ಆಗ್ಲೇ ಮೆನ್ಷನ್ ಮಾಡಿದ್ರಿ. ಸೊ ತುಂಬಾ ನೆಗ್ಲೆಕ್ಟ್ ಮಾಡದೇ ಇರುವಂತಹ ಸಿಂಪ್ಟಮ್ಸ್, ಈ ರೀತಿಯ ಸಿಂಪ್ಟಮ್ಸ್ ಇದೆ ಅಂದಾಗ ತಡ ಮಾಡದೆ ಡಾಕ್ಟರ್ನ ರೀಚ್ ಆಗಬೇಕು ಅಂತಂದ್ರೆ ಯಾವ ಸಿಂಪ್ಟಮ್ಸ್ ಆಗಿರುತ್ತೆ ಡಾಕ್ಟರ್? ಮುಖ್ಯವಾಗಿ ಏನಾಗುತ್ತೆ, ಒಂದು ಪೇನ್ ಬರ್ಬೋದು, ಇನ್ನೊಂದು ವೆಯ್ಟ್ ಲಾಸ್ ಆಗ್ಬೋದು, ಇನ್ನೊಂದು ಬ್ಲೋಟಿಂಗ್ ಅಂತ ಆ ಥರ ಆಗ್ಬೋದು. ಈ ತರ ಇದ್ದಾಗ ಜನರಲ್ ಅಲ್ಟ್ರಾಸೌಂಡ್ ಆಫ್ ಅಬ್ಡಮನ್ ಅಂಡ್ ಪೆಲ್ವಿಸ್ ಅಂತ ಒಂದು ಟೆಸ್ಟ್ ಇರುತ್ತೆ. ಅದನ್ನ ಮಾಡಿದಾಗ ಅಟ್ಲೀಸ್ಟ್ ಈ ಅಪೆಂಡಿಕ್ಸ್ ಅನ್ನೋದು ಒಂದು ಹಾಲೋ ವಿಸ್ಕಸ್, ನಾರ್ಮಲಿ ಅದು ಏನಾಗುತ್ತೆ, ಯೂನಿಫಾರ್ಮ್ ಲೆಂತ್ ಇರುತ್ತೆ, ಥಿಕ್ನೆಸ್ ಇರುತ್ತೆ. ಯಾವಾಗ ಈ ಬೇಸ್ ಅಥವಾ ಟಿಪ್ ಆರ್ ದ ಸೆಂಟರ್ ಪಾರ್ಟ್ ಆಫ್ ಅಪೆಂಡಿಕ್ಸ್ ದೊಡ್ಡದಾಗುತ್ತೋ ಅವಾಗ ಅಲ್ಟ್ರಾಸೌಂಡ್ ಅಲ್ಲಿ ಪಿಕಪ್ ಆಗುತ್ತೆ. ಸೊ ನಾರ್ಮಲಿ ಈ ತರ ಟ್ಯೂಮರ್ ಇದ್ದಾಗ ಬರೀ ಅಲ್ಟ್ರಾಸೌಂಡ್ ಅಷ್ಟೇ ಸಾಕಾಗಲ್ಲ. ಆವಾಗ ನಾವು CT ಸ್ಕ್ಯಾನ್ ಅಥವಾ PET CT ಅಂತ ಒಂದು ಲೇಟೆಸ್ಟ್ ಅಡ್ವಾನ್ಸ್ಮೆಂಟ್ ಇದೆ. ಅದನ್ನ ಮಾಡಿದಾಗ ಪ್ರಾಪರ್ಲಿ ಸುತ್ತಮುತ್ತ ಏನಾಗ್ತಾ ಇದೆ, ಬೆಳವಣಿಗೆ ಹೇಗಿದೆ,
ಅದು ಬರೀ ಸಿಂಪಲ್ ಅಪೆಂಡಿಕ್ಸ್ ಅಥವಾ ಏನೋ ಲೂಮನ್ ಬ್ಲಾಕ್ ಆಗಿದೆನಾ ಅಥವಾ ಬೇರೆ ಏನಾದ್ರು ಕಾಯಿಲೆ ಸ್ವರೂಪ ಜಾಸ್ತಿ ಆಗಿದೆನಾ ಅಂತ ತಿಳ್ಕೊಳ್ಳೋಕೆ ಸಾಧ್ಯತೆ ಆಗಿರುತ್ತೆ. ಸೊ ಆದ್ರಿಂದ ಸಿಟಿ ಸ್ಕ್ಯಾನ್ ಮಾಡಬೇಕು. ಮಾಡಿದಾಗ ಪತ್ತೆ ಆಗುತ್ತೆ. ಬಟ್ ಈ ಕೆಲವೊಂದ್ಸಲಿ ಏನಾಗುತ್ತೆ, ನಾವು ಡಯಾಗ್ನೋಸ್ಟಿಕ್ ಅಂತ ಲ್ಯಾಪ್ರೋಸ್ಕೋಪಿ ಅಂತ ಮಾಡ್ತೀವಿ. ಅದರಲ್ಲಿ ಒಂದು ದುರ್ಬೀನ್ ಹಾಕ್ಬಿಟ್ಟು ಫಸ್ಟ್ ಕ್ಯಾಮ್ರಾ ಹಾಕಿ ನೋಡ್ಬಿಟ್ಟು ಎಲ್ಲ ಇನ್ಸ್ಪೆಕ್ಟ್ ಮಾಡ್ಬಿಟ್ಟು ಹಾಗೇನಾದ್ರು ನಮಗೆ ಡೌಟ್ಫುಲ್ ಇದ್ರೆ ಅದನ್ನ ಬಯಾಪ್ಸಿ ಮಾಡಿಬಿಟ್ಟು ಅದನ್ನ ಫ್ರೋಸನ್ ಸೆಕ್ಷನ್ ಅಂತ ಮಾಡ್ತೀವಿ. ಅಂದ್ರೆ ಆಪರೇಷನ್ ನಡೀತಾ ಇರುತ್ತೆ, ಅವಾಗೇ ಒಂದು ಪೀಸ್ನ ಟೆಸ್ಟಿಗೆ ತಗೋತೀವಿ. ಅದು ಅರ್ಧ ಗಂಟೆಲ್ಲೇ ರಿಪೋರ್ಟ್ ಕೊಡ್ತಾರೆ. ಅದು ಬಯಾಪ್ಸಿ ಏನಾದ್ರು ಪಾಸಿಟಿವ್ ಬಂದ್ರೆ ನಾವು ಮೊದಲೇ ಪೇಷಂಟ್ ಹತ್ರ ಹೇಳಿ ಈ ಥರ ನಾವು ಮುಂದೆ ಎಕ್ಸ್ಟೆಂಡೆಡ್ ಆಪರೇಷನ್ ಮಾಡಬೇಕಾಗುತ್ತೆ ಅಂದ್ಬಿಟ್ಟು ಬರೀ ಅಪೆಂಡಿಕ್ಸ್ ಅಷ್ಟೇ ತೆಗಿಬೇಕಾ ಅಥವಾ ಸುತ್ತಮುತ್ತ ಇರೋದು ಸ್ಟ್ರಕ್ಚರ್ಸ್ ಲೈಕ್ ರೈಟ್ ಕೋಲಾನ್ ಅಂತ ಇದೆ, ಮತ್ತೆ ಐಲಿಯಂ ಅಂತ ಒಂದು ಸ್ಮಾಲ್ ಇಂಟೆಸ್ಟೈನ್ ಇರುತ್ತೆ. ಇದನ್ನ ನಾವು ರೈಟ್ ಹೆಮಿಕೊಲೆಕ್ಟಮಿ ಅಂತ ಕರಿತೀವಿ. ಸೊ ದೆರ್ ಇಸ್ ಎ ಗೈಡ್ಲೈನ್ಸ್ ಅಂಡ್ ಹೌ ಟು ಪ್ಲಾನ್ ದ ಟ್ರೀಟ್ಮೆಂಟ್. ಸೊ ಅದನ್ನ ನಾವು ಫಸ್ಟೇ ನಾವು ಈ ಥರ ಇದ್ದಾಗ ನಮ್ಮಲ್ಲಿ MDT ಅಂತ ಟ್ಯೂಮರ್ ಬೋರ್ಡ್ ಡಿಸ್ಕಷನ್ ಅಲ್ಲಿ ಫಸ್ಟೇ ನಾವು ಈ ಥರ ರೋಡ್ ಮ್ಯಾಪ್ ಏನಿದೆ ಅಲ್ಲ ಅದನ್ನ ಪ್ಲಾನ್ ಮಾಡಿ ಇಟ್ಕೊಂಡಿರ್ತೀವಿ. ಸೊ ಆ ಥರ ನೋಡ್ಬಿಟ್ಟು ಕರೆಕ್ಟಾಗಿ ಅದು ಬಯಾಪ್ಸಿ ಪಾಸಿಟಿವ್ ಇದ್ರೆ ವಿ ವಿಲ್ ಗೋ ಹೆಡ್ ವಿತ್ ದ ಸರ್ಜರಿ. ಓಕೆ ಡಾಕ್ಟರ್, ಈಗ ಡಯಾಗ್ನೋಸ್ಟಿಕ್ ಮೆಷರ್ಸ್ ಹೇಳಿದ್ರಿ. ಸೊ ಸರ್ಜರಿ ಒಂದೇ ಆಪ್ಷನ್ ಇರುತ್ತಾ ಆರ್ ಬಿಫೋರ್ ಸರ್ಜರಿ ಏನಾದ್ರೂ ಬೇರೆ ಟ್ರೀಟ್ಮೆಂಟ್ ಆಪ್ಷನ್ ಏನಾದ್ರೂ ಅವ್ರಿಗೆ ಅವೈಲೇಬಲ್ ಇದೆಯಾ ಅಂತ? ಸೊ ನಾರ್ಮಲಿ ಒಂದು ಸ್ಟೇಜ್ ಆಫ್ ಡಿಸೀಸ್ ಕಂಡುಹಿಡಿಯೋದು. ಸ್ಟೇಜ್ ಕಂಡುಹಿಡಿದ್ಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಅಲ್ಲಿ ಮುಖ್ಯವಾಗಿ 3 ತರ ಟ್ರೀಟ್ಮೆಂಟ್ ಇದೆ. ಕ್ಯಾನ್ಸರ್ ಅಂದ ತಕ್ಷಣ ಅದರಲ್ಲಿ ಸರ್ಜರಿ ಆಗ್ಬೋದು, ರೇಡಿಯೋಥೆರಪಿ ಆಗ್ಬೋದು, ಕೀಮೋಥೆರಪಿ ಆಗ್ಬೋದು, ಈಗ ಲೇಟೆಸ್ಟ್ ಅಡ್ವಾನ್ಸ್ ಇಮ್ಯುನೋಥೆರಪಿ ಅಂತಾನು ಬಂದಿದೆ. ಬಟ್ ಅಪೆಂಡಿಕ್ಸ್ ಕ್ಯಾನ್ಸರ್ ಅಲ್ಲಿ ಇದೇನಾಗುತ್ತೆ, ಇದು ಹಾಲೋ ವಿಸ್ಕಸ್ ಸ್ಟ್ರಕ್ಚರ್ ಇರೋದ್ರಿಂದ ರೇಡಿಯೇಷನ್ ಅಂತ ವಿಕಿರಣ ಚಿಕಿತ್ಸೆ ರೋಲ್ ಇರೋದಿಲ್ಲ. ಇದಕ್ಕೆ ಮುಖ್ಯವಾಗಿ 2 ತರ ಟ್ರೀಟ್ಮೆಂಟ್ ಇರುತ್ತೆ, ಒಂದು ಸರ್ಜರಿ ಮತ್ತೆ ಇನ್ನೊಂದು ಕೀಮೋಥೆರಪಿ ಅಂತ. ಸೊ ಸರ್ಜರಿಯಲ್ಲಿ ಏನಾಗಿದೆ, ತುಂಬಾ ಅಡ್ವಾನ್ಸಸ್ ಆಗಿದೆ. ಅರ್ಲಿ ಸ್ಟೇಜ್ 1, ಸ್ಟೇಜ್ 2 ಅಲ್ಲಿ ಬರೀ ನಾವು ಅಪೆಂಡಿಕ್ಸ್ ಸುತ್ತಮುತ್ತ ಲಿಂಫ್ ನೋಡ್ಸ್ ತೆಗಿಬಹುದು. ಇದನ್ನ ಅಡ್ವಾನ್ಸ್ ಟೆಕ್ನಾಲಜಿ ಕಾಲ್ಡ್ ರೋಬೋಟಿಕ್ ಸರ್ಜರಿ ಅಂತಾನು ಮಾಡ್ತೀವಿ. ಸೊ ಈ ರೋಬೋಟಿಕ್ ಸರ್ಜರಿಯಲ್ಲಿ ಏನಂದ್ರೆ 3D ಇರುತ್ತೆ, ಮ್ಯಾಗ್ನಿಫಿಕೇಶನ್ ಇರುತ್ತೆ, ಸ್ಟ್ರಕ್ಚರ್ ಸಣ್ಣದಿರೋ ದೊಡ್ಡದು ಕಾಣುತ್ತೆ. ನಮಗೆ ಮೋರ್ ಪ್ರಿಸಿಷನ್ ಸರ್ಜರಿ ಅಂದ್ರೆ ಕರೆಕ್ಟ್ ಆಗಿ ನಾವು ಟಾರ್ಗೆಟ್ ಏರಿಯಾನ ಅಚೀವ್ ಆಗಿದ್ದೀವಿ, ತೆಗ್ದಿದೀವಿ ಅಂತ ಅನ್ಸುತ್ತಾ ಗೊತ್ತಾಗುತ್ತೆ. ಅದಕ್ಕೆ ರಕ್ತನಾಳ ಸಪ್ಲೈ ಮಾಡುತ್ತಲ್ಲ ಅದನ್ನ ನಾವು ರೂಟ್ ಅಲ್ಲೇ ಕಂಟ್ರೋಲ್ ಮಾಡ್ಬಿಟ್ಟು ಅದನ್ನ ನಾವು ಕ್ಲಿಪ್ ಮಾಡ್ಬಿಟ್ಟು ಎಂಟೈರ್ ಅಪೆಂಡಿಕ್ಸ್ ರೈಟ್ ಕೋಲಾನ್ ತೆಗಿತೀವಿ. ಸೊ ಅದು ಲೇಟೆಸ್ಟ್ ಟೆಕ್ನಾಲಜಿ. ಬಟ್ ಸ್ಟೇಜ್ 3 ಅಂಡ್ ಬಿಯಾಂಡ್ ಲೈಕ್ ಸ್ಟೇಜ್ 4 ಆದಾಗ ವಾಟ್ ವಿ ಗಾಟ್ ಇಸ್ ಎ ಅಡ್ವಾನ್ಸ್ ಟೆಕ್ನಾಲಜಿ ಕಾಲ್ಡ್ ಹೈಪೆಕ್ ಅಂತ. ಸೊ ಹೈಪೆಕ್ ಅನ್ನೋದು ಹೈಪರ್ಥರ್ಮಿಯಾ ಇಂಡ್ಯೂಸ್ಡ್ ಇಂಟ್ರಾಪೆರಿಟೋನಿಯಲ್ ಕಿಮೋಥೆರಪಿ ಅಂತ. ಇದು ಲೇಟೆಸ್ಟ್ ಟೆಕ್ನಾಲಜಿ. ಇದು ನಾರ್ಮಲಿ ಈ ಸುಡೋಮಿಕ್ಸೋಮಾ ಪೆರಿಟೋನೆ ಆಫ್ ಟ್ಯೂಮರ್ ಕಮಿಂಗ್ ಫ್ರಮ್ ಅಪೆಂಡಿಕ್ಸ್ ಆಗ್ಬೋದು ಅಥವಾ ಸಮ್ ಮ್ಯೂಸಿನಸ್ ಟ್ಯೂಮರ್ ಆಫ್ ಅಪೆಂಡಿಕ್ಸ್ ಆಗ್ಬೋದು. ಇದರಲ್ಲಿ ಮುಖ್ಯವಾಗಿ ಏನಾಗುತ್ತೆ, ವಿ ಟೇಕ್ ದ ಎಂಟೈರ್ ಅಬ್ಡಮನ್ ಆಸ್ ಎ ಒನ್ ಬಾಕ್ಸ್. ಸೊ ಆ ಬಾಕ್ಸ್ ಅಲ್ಲಿ ನಾವು ಆಲ್ ದ ಬೌಂಡ್ರೀಸ್ ವಿ ಹ್ಯಾವ್ ಟು ಟಚ್. ನಾರ್ಮಲಿ ಮೇಲ್ಗಡೆ ಡಯಾಫ್ರಮ್ ಆಗ್ಬೋದು, ಕೆಳಗಡೆ ಪೆಲ್ವಿಸ್ ಅಂತ ಇರುತ್ತೆ, ಸೈಡ್ ಅಲ್ಲಿ ಪೆರೈಟಲ್ ವಾಲ್ ಅಂತ ಇರುತ್ತೆ. ಈ ತರ 4-5 ಬೌಂಡ್ರೀಸ್ಗಳು ಇರುತ್ತೆ. ಆ ಸುತ್ತಮುತ್ತ ಜಾಗಕ್ಕೆ ಎಲ್ಲ ನಾವು ಆಪರೇಷನ್ ಅಲ್ಲಿ ಅದು ಲೇಯರ್ ಬೈ ಲೇಯರ್ ನ ತೆಗಿತಾ ಹೋಗ್ತೀವಿ. ಅದಕ್ಕೆ ವಾಟ್ ವಿ ಕಾಲ್ ಪೆರಿಟೋನೆಕ್ಟಮಿ ಅಂತ ಕರಿತೀವಿ. ಮತ್ತೆ ಇನ್ನೊಂದು ಒಮೆಂಟಮ್ ಅಂತ ಒಂದು ಸ್ಟ್ರಕ್ಚರ್ ಇರುತ್ತೆ, ಅದು ಸ್ಟಮಕ್ ಅಲ್ಲಿ ಇರುತ್ತೆ. ಇದು ಇಟ್ ಜಸ್ಟ್ ಲೈಕ್ ಆಕ್ಟ್ಸ್ ಲೈಕ್ ಎ ಮ್ಯಾಗ್ನೆಟ್ ತರ. ಯಾವುದೇ ಕ್ಯಾನ್ಸರ್ ಅಲ್ಲಿ ಉತ್ಪತ್ತಿ ಆದ್ರೆ ಅದು ಮ್ಯಾಗ್ನೆಟ್ ತರ ಸೆಲ್ಸ್ಗಳು ಹೋಗ್ಬಿಟ್ಟು ಒಮೆಂಟ್ ಅಲ್ಲಿ ಡಿಪಾಸಿಟ್ ಆಗುತ್ತೆ. ಅದಕ್ಕೆ ನಾವು ಒಮೆಂಟೆಕ್ಟಮಿ ಅಂತ ಒಂದು ಟ್ರೀಟ್ಮೆಂಟ್ ಮಾಡ್ತೇವೆ. ಸೊ ಇದ್ರ ಜೊತೆಗೆ ನಾವು ಇಂಟ್ರಾಪೆರಿಟೋನಿಯಲ್ ಕೀಮೋಥೆರಪಿ ಅಂತ ಕೊಡ್ತೀವಿ. ಅದು ಏನಾಗುತ್ತೆ, ಸ್ವಲ್ಪ ಟೆಂಪರೇಚರ್ ಮೆಡಿಸಿನ್ ನ ಒಳಗಡೆ ಇನ್ಫ್ಯೂಸ್ ಮಾಡ್ತೀವಿ, ಟೆಂಪರೇಚರ್ ಬಾಡಿ ಟೆಂಪರೇಚರ್ ನ ಜಾಸ್ತಿ ಮಾಡ್ತೀವಿ. ಸೊ ಏನಾಗುತ್ತೆ, ಬಾಡಿ ಟೆಂಪರೇಚರ್ ಜಾಸ್ತಿ ಆದಾಗ ಈ ಮೆಡಿಸಿನ್ಸ್ ಏನಾಗುತ್ತೆ, ಸೆಲ್ಸ್ ಅಲ್ಲಿ ಎಂಟ್ರಿ ಜಾಸ್ತಿ ಆಗುತ್ತೆ, ಸೆಲ್ ಕಿಲ್ಲು ಜಾಸ್ತಿ ಆಗುತ್ತೆ. ಸೊ ದಿಸ್ ಇಸ್ ದ ಅಡ್ವಾನ್ಸ್ ಟೆಕ್ನಾಲಜಿ ವಿಚ್ ಇಸ್ ಅವೈಲಬಲ್. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ತಿಳ್ಕೊತೀನಿ ಡಾಕ್ಟರ್. ಅದಕ್ಕೂ ಮುಂಚೆ ಒಂದು ಬ್ರೇಕ್ ತಗೊಂಡ್ ಬರೋಣ. ಆಯುಷ್ಮಾನ್ ಭವ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಟೈಲ್ಸ್ ರಾಫ್ ಹಚ್ಚಿ ಫಿಕ್ಸ್ ಮಾಡಿ, ಯಾಕೆಂದ್ರೆ ರಾಫ್ ಗಿಂತ ಒಳ್ಳೇದು ಇನ್ನೊಂದು ಇಲ್ವೇ ಇಲ್ಲ. ರಾಫ್ ನ ಹಿಡಿತದಲ್ಲಿದೆ ಮೊಸಳೆಯ ಬಿಗಿತ. What's the bet? To lose, you wear the other. At the front of the car or the back? Extreme 250R. Shri
ಸಾಯಿ ಗೋಲ್ಡ್ ಪ್ಯಾಲೇಸ್ ನಲ್ಲಿ ವರಮಹಾಲಕ್ಷ್ಮಿ ಮೆಗಾ ಆಫರ್. ಚಿನ್ನದ ಆಭರಣದ ಮೇಕಿಂಗ್ ಚಾರ್ಜಸ್ ಮೇಲೆ 25% ವರೆಗೆ ರಿಯಾಯಿತಿ. ಪ್ರತಿ 1 ಕ್ಯಾರೆಟ್ ಡೈಮಂಡ್ ಮೇಲೆ 10,000 ರೂಪಾಯಿ ರಿಯಾಯಿತಿ. ಈ ವರಮಹಾಲಕ್ಷ್ಮಿ ಹಬ್ಬವನ್ನು ನಿಮ್ಮ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಜೊತೆಯಲ್ಲಿ ಆಚರಿಸಿ. ತಪ್ಪದೇ ಬರ್ತೀರಲ್ಲ. Bro, what time is it? It's time for a good time. Baba re baba. Hit wicket. It's just a hit. Kingfisher, the king of good times. ಹಲೋ, ತೊಳೆದಿರುವ ಶರ್ಟ್ ಮೇಲೆ ಕಲೆಯ ನೆರಳು. ಗ್ರೇವಿಯ ಕಲೆ ಅಲ್ವಾ, ನಿಧಾನಕ್ಕೆ ಹೋಗುತ್ತೆ. ಟೈಡ್ ನಿಂದ ಒಂದೇ ಸಲಕ್ಕೆ ಹೋಗ್ಬಿಡುತ್ತೆ. ಇದರ ಡಬಲ್ ಪವರ್ ತೊಲಗಿಸುತ್ತೆ ಕಲೆ ಮತ್ತು ಕಲೆಯ ನೆರಳನ್ನು ಕೂಡ ಮಾಡುತ್ತೆ ಒಳಗಿಂದ ಕ್ಲೀನ್. ಶ್ರುತಿ, ಈಗ ಹೋಗಿ ಇಷ್ಟು ತಿಂತಾ ಇದ್ಯಾ? ಅಮ್ಮ ಕುಕ್ ಮಾಡಿದ್ದಾರೆ ಮಿಸ್. ಅದು ಫಾರ್ಚೂನ್ ಆಯಿಲ್ ನಲ್ಲಿ ಲೈಟ್ ಆಗೇ ಇರುತ್ತೆ. ಫಾರ್ಚೂನ್ ಸನ್ಫ್ಲವರ್ ಆಯಿಲ್, ಇದರಲ್ಲಿದೆ ಇಮ್ಯುನಿಟಿ ಬೂಸ್ಟಿಂಗ್ ವಿಟಮಿನ್ಸ್ A, D ಮತ್ತು E. ವೆರಿ ವೆರಿ ಲೈಟ್. ಜೋಡಿ ಆಪ್ ಅನ್ನು ನೋಡಿದೆ. ಇದು ಮಹಿಳೆಯರಿಗೆ ಸಂಪೂರ್ಣವಾಗಿ ಉಚಿತವಾಗಿತ್ತು. ಜೋಡಿ ಆಪ್ ಮೂಲಕ ನನ್ನ ಹೆಂಡತಿಯನ್ನು ಕಂಡುಕೊಂಡೆ. ಜೋಡಿ ಆಪ್ ಇದು ಡಿಪ್ಲೊಮಾ, ಸೆಕೆಂಡ್ PUC, 10th ಮತ್ತು ಅದಕ್ಕಿಂತ ಕಡಿಮೆ ಓದಿದವರಿಗಾಗಿ ಮದುವೆ ಸೇವೆ. ಮಂಡಿ ನೋವು, ಅಂಬಡಿ ನೋವು, ಬೆರಳುಗಳು ಹಿಂಗೆ ಮಡ್ಚೋದೇ ಆಗ್ತಾ ಇರ್ಲಿಲ್ಲ. ಸ್ನಾನ ಮಾಡಿ ಮತ್ತೆ ಮೇಲೆ ಹೇಳಕ್ ಆಗ್ತಾ ಇರ್ಲಿಲ್ಲ. ಮೆಟ್ಲು ಹತ್ತೋದು ಇಳಿಯೋದು ಕಷ್ಟ ಆಗ್ತಾ ಇತ್ತು. ಮೊದಲನೇ ಆರ್ಥೋಪ್ಲಸ್ ತಗೊಂಡ್ಮೇಲೆ ಮೈಕೈ ನೋವಿಲ್ಲ, ಮಂಡಿ ನೋವಿಲ್ಲ. ಸ್ನಾನ ಮಾಡುವಾಗ ಆರಾಮಾಗಿ ಹೇಳ್ತೀನಿ, ಓಡಾಡ್ತೀನಿ. ಈಗ ಮೆಟ್ಲು ಹತ್ತೀನಿ, ಈಸಿಯಾಗಿ ಇಳಿತೀನಿ. ನೋವು ರಹಿತ ಜೀವನಕ್ಕಾಗಿ ಅಮೃತ್ ನೋನಿ ಆರ್ಥೋ ಪ್ಲಸ್. ವಿರಾಮದ ಬಳಿಕ ಆಯುಷ್ಮಾನ್ ಭವ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಡಾಕ್ಟರ್ ಹೇಳ್ದಾಗೆ ಅಪೆಂಡಿಕ್ಸ್ ಅನ್ನೋದು ಕೇವಲ ಸಾಮಾನ್ಯ ಸಮಸ್ಯೆ ಅಲ್ಲ. ಒಂದು ಸರ್ಜರಿ ಆಗಿದ ತಕ್ಷಣ ಹೋಗಲ್ಲ, ಅದು ಕ್ಯಾನ್ಸರಸ್ ಕೂಡ ಆಗಬಹುದು. ಹಾಗಾಗಿ ಅಪೆಂಡಿಕ್ಸ್ ಆದವರು ಫರ್ದರ್ ಟೆಸ್ಟ್ ಮಾಡಿಸ್ಕೋಬೇಕು. ಅಥವಾ ಏನಾದ್ರೂ ಸಮಸ್ಯೆ ಆಗ್ತಿದೆ, ಕ್ಯಾನ್ಸರಸ್ ಆಗಿ ಏನಾದ್ರೂ ಟರ್ನ್ ಆಗಿದೆಯಾ ಅಂತ ತಿಳ್ಕೋಬೇಕು. ಒಳ್ಳೆ ಡಾಕ್ಟರ್ನ ಭೇಟಿ ಆಗಬೇಕು. ಉತ್ತಮವಾದ ಹಾಸ್ಪಿಟಲ್ ನಿಮಗೆ ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಆಸ್ಟರ್ RV ಆಸ್ಪತ್ರೆಯ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. ಕರೆ ಮಾಡಿ ಡಾಕ್ಟರ್ ಜಗನ್ನಾಥ್ ದೀಕ್ಷಿತ್ ಅವರ ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ನೀವು ಡಾಕ್ಟರ್ನ ಭೇಟಿಯಾಗಿ ನಿಮ್ಮ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಬಹುದು. ಎಸ್ ಡಾಕ್ಟರ್, ಈಗ ಅಡ್ವಾನ್ಸ್ಮೆಂಟ್ ಬಗ್ಗೆ ಹೇಳ್ತಾ ಇದ್ರಿ. ಮತ್ತಷ್ಟು ಅಡ್ವಾನ್ಸ್ಮೆಂಟ್ಗಳು ಏನೇನ ಇದಾವೆ ಡಾಕ್ಟರ್? ಈಗ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂತ ಬಂದಾಗ ಒಂದು 10 ವರ್ಷಗಳ ಹಿಂದೆ ನೋಡಿದಾಗ ಅಷ್ಟು ಟ್ರೀಟ್ಮೆಂಟ್ ಇರ್ತಿರ್ಲಿಲ್ಲ. ಬಟ್ ಈಗ ಟ್ರೀಟ್ಮೆಂಟ್ ಅಲ್ಲೂ ಕೂಡ ಎವಾಲ್ವ್ ಆಗಿದೆ, ಹೊಸ ಆವಿಷ್ಕಾರಗಳಾಗಿದೆ. ಅದ್ರ ಬಗ್ಗೆ ತಿಳಿಸೋದಾದ್ರೆ. ಓಕೆ, ಈಗ ನಾರ್ಮಲಿ ಏನಾಗುತ್ತೆ, ಸರ್ಜರಿ ಮತ್ತೆ ಇಮ್ಯುನೋಥೆರಪಿ ಬಗ್ಗೆ ಹೇಳಿದೆ. ಇಮ್ಯುನೋಥೆರಪಿಯಲ್ಲಿ ಏನಾಗಿದೆ, ಈ ಬಯಾಲಜಿಕಲ್ ಡ್ರಗ್ಸ್ ಅಂತ ಒಂದು ಬಂದಿದೆ. ಈ ಬಯಾಲಜಿಕಲ್ ಡ್ರಗ್ಸ್ ಏನಾಗುತ್ತೆ, ಇಟ್ಸ್ ಎ ಮೋರ್ ಆಫ್ ಎ ಟಾರ್ಗೆಟೆಡ್ ಟ್ರೀಟ್ಮೆಂಟ್ ಅಂತ. ಇದು ಏನಾಗುತ್ತೆ, ಎಲ್ಲಿ ಕ್ಯಾನ್ಸರ್ ಇದನ್ನೋ ಆ ಜಾಗದಲ್ಲಿ ಜಾಸ್ತಿ ಕೆಲಸ ಮಾಡುತ್ತೆ, ನಾರ್ಮಲ್ ಸೆಲ್ಸ್ನ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಅದರಿಂದ ಇದ್ರದ್ದು ಸೈಡ್ ಎಫೆಕ್ಟ್ಸ್ ಬಹಳ ಕಮ್ಮಿ ಇರುತ್ತೆ. ಸೊ ಇದನ್ನ ಪೇಷಂಟ್ ಟಾಲರೆನ್ಸ್ ವಿಲ್ ಬಿ ವೆರಿ ಗುಡ್. ಅಂದರೆ ಕರೆಕ್ಟಾಗಿ ಸೈಕಲ್ಸ್ ಪ್ರಕಾರ ನಾವು ಇಮ್ಯುನೋಥೆರಪಿ ಪ್ಲಸ್ ಕೀಮೋಥೆರಪಿ ಆ್ಯಡ್ ಮಾಡಿದಾಗ ದೇ ಟಾಲರೇಟ್ ವೆರಿ ವೆಲ್ ಆ್ಯಂಡ್ ಇಟ್ ಇಸ್ ಅ ವೆರಿ ಎಫೆಕ್ಟಿವ್ ವೇ ಆಫ್ ಟ್ರೀಟ್ಮೆಂಟ್. ಕಮಿಂಗ್ ಟು ಸರ್ಜರಿ, ಇನ್ನೊಂದು ಹೇಳಲು ಬಯಸ್ತೇನೆ ನಾನು. ನಾರ್ಮಲಿ ಈ ಸರ್ಜರಿ ಅಂತ ಹೇಳಿದ ತಕ್ಷಣ ನೀವು ಎಂಟೈರ್ ಹೊಟ್ಟೆಯನ್ನು, ಅಬ್ಡಮನ್ನ ನಾವು 9 ಕ್ವಾಡ್ರೆಂಟ್ ಅಂತ ಮಾಡ್ತೀವಿ. 9 ಕ್ವಾಡ್ರೆಂಟ್ಸಲ್ಲಿ ಡಿಫ್ರೆಂಟ್ ಆರ್ಗನ್ಸ್ ಇರುತ್ತೆ. ಆ ಡಿಫ್ರೆಂಟ್ ಆರ್ಗನ್ಸ್ ಮೇಲ್ಗಡೆ ಒಂದು ಲೇಯರ್ ಆಫ್ ಪೆರಿಟೋನಿಯಂ ಕವರಿಂಗ್ ಇರುತ್ತೆ. ಅದನ್ನೆಲ್ಲ ನಾವು ಸ್ಟ್ರಿಪ್ ಮಾಡಿಬಿಟ್ಟು ಕ್ಲೀನಾಗಿ ತೆಗೆದು ಅದನ್ನೆಲ್ಲ ಸಪ್ರೇಟಾಗಿ ಲೇಬಲ್ ಮಾಡಿಬಿಟ್ಟು ಅದಕ್ಕೆ ಟೆಸ್ಟಿಂಗ್ ಹಿಸ್ಟೋಪೆಥಾಲಜಿ ಅಂತ ಮಾಡ್ತೀವಿ. ಇನ್ನು ಕೆಲವೊಂದ್ಸಲಿ ಏನಾಗುತ್ತೆ, ವಿ ಹ್ಯಾವ್ ಗಾಟ್ ಸಮಥಿಂಗ್ ಕಾಲ್ಡ್ ಅಡ್ವಾನ್ಸ್ ಟೆಕ್ನಾಲಜಿ ಕಾಲ್ಡ್ ಪೈಪೆಕ್ ಅಂತ. ಈ ಪೈಪೆಕ್ ಅಂತಂದ್ರೆ ಪ್ರೆಷರೈಸ್ಡ್ ಇಂಟ್ರಾಪೆರಿಟೋನಿಯಲ್ ಕಿಮೋಥೆರಪಿ. ಇದು ಏನಾಗುತ್ತೆ, ಸ್ಪ್ರೇ ಥರ ಮೆಡಿಸಿನ್ಸ್ ಒಳಗಡೆ ಕ್ಯಾಮ್ರಾ ಬಿಟ್ಟು ಅದನ್ನ ನೋಡಿಬಿಟ್ಟು ತುಂಬ ಈಗೇನಾಗುತ್ತೆ, ನಾವು ಅನ್ಕೊಂಡಿರೋ ಥರ ನಾವು ಆಪ್ರೇಷನ್ ಮಾಡೋಕ್ಕಾಗಲಿಲ್ಲ, ಸಕ್ಸಸ್ ಆಗಲಿಲ್ಲ ಅಂತಂದ್ರು ಅವ್ರಿಗೆ ಪ್ಯಾಲಿಯೇಷನ್ ಅಂತ ಒಂದು ಟ್ರೀಟ್ಮೆಂಟ್ ಇದೆ. ಮುಂದೆ ಅವ್ರಿಗೆ ಹೊಟ್ಟೆಲಿ ನೀರು ತುಂಬೋದು, ಅಥವಾ ಲಿವರ್ ಕ್ಯಾಪ್ಸೂಲ್ ಮೇಲ್ಗಡೆ ಬರ್ಬೋದು, ಅಥವಾ ಬೇರೆ ಪಾರ್ಟ್ಸ್ ಆಫ್ ದ ಬಾಡಿಯಲ್ಲಿ ಈ ಥರ ಕಾಯಿಲೆ ಬರ್ಬೋದು. ಆ ಥರ ಬಂದಾಗ ಏನಾಗುತ್ತೆ, ನಾವು ಅದನ್ನು ಕಾಯಿಲೆನ ಎಷ್ಟಿದನೋ ಅಷ್ಟು, ಈಗ ನೀವು ಕೇಳಿರ್ಬೋದು ಶುಗರು ಮತ್ತು BP ಕ್ಯೂರ್ ಮಾಡೋಕ್ಕಾಗಲ್ಲ, ಬಟ್ ಕಂಟ್ರೋಲ್ ಮಾಡೋಕ್ಕಾಗತ್ತೆ ಮೆಡಿಸಿನಿಂದ. ಅದೇ ಥರ ಈ ಕ್ಯಾನ್ಸರ್ನ ಕಂಟ್ರೋಲ್ ಮಾಡ್ಬೋದು, ಕ್ಯೂರ್ ಮಾಡೋಕ್ಕಾಗಲ್ಲ. ಸೊ ಅದರಿಂದ ಸ್ಟೇಜ್ 4 ಅಲ್ಲಿ ಏನು ಮಾಡ್ತೀವಿ ನಾವು, ಇದು ಪೈಪೆಕ್ ಅಂತ ಒಂದು ಟ್ರೀಟ್ಮೆಂಟ್ ಮಾಡ್ತೀವಿ. ಅದಕ್ಕೆ ಒಂದು ಸಪ್ರೇಟ್ ಒಂದು ಪೆನ್ ಅಂತ ಒಂದು ನೀಡಲ್ ಬರುತ್ತೆ. ಆ ನೀಡ್ಲು ಏನಾಗುತ್ತೆ, ನಾವು ಪ್ರೆಷರೈಸ್ ಕನೆಕ್ಟ್ ಮಾಡಿಬಿಟ್ಟು ಆ ಪ್ರೆಷರ್ ಕೊಟ್ಟಾಗ ಏನಾಗುತ್ತೆ, ಇಟ್ ಜಸ್ಟ್ ಸ್ಪ್ರೇಸ್ ಲೈಕ್ ಇದು. ಈಗ ನಾವು ಗೋಡೆ ಮೇಲೆ ಹೇಗೆ ಪೇಂಟ್ ಮಾಡ್ತೀವಲ್ಲ ಸ್ಪ್ರೇಯಿಂದ,
ಆ ಥರ ಸ್ಪ್ರೇ ಆಗುತ್ತೆ. ಇದು ಏನಾಗುತ್ತೆ, ಕೋಟಿಂಗ್ ಆಗುತ್ತೆ, ಅದರಲ್ಲಿ ಕ್ಯಾನ್ಸರ್ ಮೆಡಿಸಿನ್ ಇರುತ್ತೆ. ಸೊ ಆ ಮೆಡಿಸಿನ್ ಇದು ಕೋಟಿಂಗ್ ಆದಾಗ ಅದೇನಾಗುತ್ತೆ, ಸೆಲ್ಸ್ಗಳೆಲ್ಲ ಸತ್ತು ಹೋಗ್ಬಿಡುತ್ತೆ. ಸೊ ಅದರಿಂದ ಮುಂದೆ ಅವ್ರಿಗೆ ಫಾಸ್ಟ್ ಡೆವಲಪ್ಮೆಂಟ್ ಆಗೋದು ಕ್ಯಾನ್ಸರ್ಸ್ ಚಾನ್ಸಸ್ ಬಹಳ ಕಮ್ಮಿ ಇರುತ್ತೆ. ಸೊ ಬಟ್ ಇವಾಗ ಏನಾಗುತ್ತೆ, ಮುಖ್ಯವಾಗಿ ಇದು ಒರಿಜಿನಲ್ ಪ್ರಾಪರ್ಟಿ ಆಫ್ ದ ಟ್ಯೂಮರ್ ಅಂತ ಇರ್ತೀವಿ, ಅದಕ್ಕೆ ಟ್ಯೂಮರ್ ಹೆಟ್ರೋಜೆನಿಸಿಟಿ ಅಂತ ಕರಿತೀವಿ. ಇದು ಕ್ಯಾರೆಕ್ಟರ್ ಆಫ್ ದ ಟ್ಯೂಮರು, ಅದರದ್ದು ಇಂಡೆಕ್ಸ್ ಅಂತ ಕರಿತೀವಿ, ಮೈಟಾಟಿಕ್ ಇಂಡೆಕ್ಸ್ KA ಅಂತ ಕರಿತೀವಿ. ಆ ಥರ ಇದನ್ನೆಲ್ಲ ನಾವು ಪ್ಯಾರಾಮೀಟರ್ಸ್ನ ತಗೋತೀವಿ. ಒಂದು ಲಿಂಫೋವ್ಯಾಸ್ಕ್ಯುಲರ್ ಇನ್ವೇಷನು, ಪೆರಿನ್ಯೂರಲ್ ಇನ್ವೇಷನು, ಲಿಂಫ್ ನೋಡ್ ಇನ್ವಾಲ್ವ್ಮೆಂಟು, ಮತ್ತು PCA ಅಂತ ಪೆರಿಟೋನಿಯಲ್ ಕಾರ್ಸಿನೋಮಾ ಇಂಡೆಕ್ಸು. ಈ ಥರ 4-5 ಪ್ಯಾರಾಮೀಟರ್ಸ್ನ ತಗೊಂಡ್ಬಿಟ್ಟು ಅವ್ರ ಪೇಷಂಟ್ ಕಮ್ಸ್ ಅಂಡರ್ ಲೋ ರಿಸ್ಕ್, ಇಂಟರ್ಮೀಡಿಯೇಟ್, ಹೈ ರಿಸ್ಕ್ ಅಂತ ನಾವು ಡಿವೈಡ್ ಮಾಡ್ತೀವಿ. ಯಾರು ತುಂಬ ಹೈ ರಿಸ್ಕ್ ಇದ್ದವ್ರಿಗೆ ತುಂಬ ಫಾಲೋಅಪ್ನ ಇಂಟೆನ್ಸ್ ಮಾಡ್ತೀವಿ. ಎವ್ರಿ 3 ಮಂತ್ಸ್ ಕರಿತೀವಿ, ಅವ್ರಿಗೆ ಟ್ಯೂಮರ್ ಮಾರ್ಕರ್ಸ್ ಮಾಡ್ತೀವಿ, ಮತ್ತು ಅದೇ ಥರ ಇಮೇಜಸ್ಸು, CT ಸ್ಕ್ಯಾನು ಅಥವಾ MRI ಮಾಡ್ತೀವಿ. ಇನ್ನು ಕೆಲವೊಬ್ರು ಇಂಟರ್ಮೀಡಿಯೇಟ್ ಗ್ರೇಡ್ ಇದ್ದವ್ರಿಗೆ ಪ್ರಾಪರ್ಲಿ ಸೈಟೋರೆಡಕ್ಟಿವ್ ಸರ್ಜರಿ ಮಾಡಿಬಿಟ್ಟು ಅದನ್ನು ನಾವು ಕಂಪ್ಲೀಟ್ನ ಗುಣ ಮಾಡೋಕ್ಕಾಗುತ್ತೆ. ಲೋ ರಿಸ್ಕ್ ಕ್ಯಾಟಗರಿ ಆವಾಗಲೂ ಕಾಂಟ್ರವರ್ಸಿ, ಬಟ್ ಲೋ ರಿಸ್ಕ್ ಕ್ಯಾಟಗರಿಯಲ್ಲಿ ಏನಾಗುತ್ತೆ, ಇದು ಕೀಮೋಥೆರಪಿ ಅಥವಾ ಇಮ್ಯುನೋಥೆರಪಿ ಏನೂ ವರ್ಕ್ ಆಗಲ್ಲ. ಬಿಕಾಸ್ ಅದರಲ್ಲಿ ಟ್ಯೂಮರ್ ಈಸ್ ಎ ಲೋ ಪೊಟೆನ್ಷಿಯಲ್ ಇರುತ್ತೆ, ಅದರಲ್ಲಿ ಮೈಟಾಟಿಕ್ ಇಂಡೆಕ್ಸ್ ಭಾಳ ಕಮ್ಮಿ ಇರುತ್ತೆ. ಇವಾಗ ನೀವು ಕೇಳಿರ್ಬೋದು, ಕ್ಯಾನ್ಸರ್ ಸೆಲ್ ಹ್ಯಾಸ್ ಗಾಟ್ ಎ ಡಿಫ್ರೆಂಟ್ ಫೇಸಸ್ ಆಫ್ ಸೆಲ್ ಸೈಕಲ್, G0, S1, G2, M ಫೇಸ್ ಅಂತ ಡಿಫ್ರೆಂಟ್ ಸೈಕಲ್ಸ್ ಇರುತ್ತೆ. ಕೆಲವೊಂದು ಪರ್ಟಿಕ್ಯುಲರ್ ಡ್ರಗ್ಸ್ ಪರ್ಟಿಕ್ಯುಲರ್ ಫೇಸ್ ಆಫ್ ಎ ಸೆಲ್ ಸೈಕಲ್ ಅಲ್ಲಿ ವರ್ಕ್ ಆಗುತ್ತೆ. ಈಗ ಲೋ ಗ್ರೇಡ್ ಟ್ಯೂಮರ್ಸ್ ಅಲ್ಲಿ ಏನಾಗುತ್ತೆ, ದೇ ಡೋಂಟ್ ಡೈ ಫಾಸ್ಟ್ ಅಂಡ್ ದೇ ಡೋಂಟ್ ರೆಸ್ಪಾಂಡ್ ಆಲ್ಸೋ ಟು ಟ್ರೀಟ್ಮೆಂಟ್ ಫಾಸ್ಟ್. ಸೊ ಆ ಥರ ಇದ್ದಾಗ ಏನಾಗುತ್ತೆ, ನಾವು ಇದು ಸೈಟೋರೆಡಕ್ಟಿವ್ ಸರ್ಜರಿ, ಇನ್ ಶಾರ್ಟ್ ವಿ ಕಾಲ್ CRS, ಸೈಟೋರೆಡಕ್ಟಿವ್ ಸರ್ಜರಿ. ಇದರಲ್ಲಿ ಎಷ್ಟು ತೆಗಿತೀವಿ ಅನ್ನೋದು ಇಂಪಾರ್ಟೆಂಟ್ ಇಲ್ಲ, ಎಷ್ಟು ನಾವು ಒಳಗಡೆ ತೆಗಿಯೋಕ್ಕಾಗದೇ ಇರೋದು ಬಿಡ್ತೀವಿ ಹೊಟ್ಟೆ ಒಳಗಡೆ, ಅದು ಇಂಪಾರ್ಟೆಂಟ್. ಸೊ ಅದರಿಂದ ನಾವು ಈಗೇನಂದ್ರೆ ಒಂದು ಅರ್ಧ kg ಬಾಡಿಯಿಂದ ಟ್ಯೂಮರ್ ತೆಗಿಯೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟೊಂದು 5-10% ಟ್ಯೂಮರ್ ಹೊಟ್ಟೆ ಉಳಿದ್ರು ಅದು ಬೆಳೆಯೋಕ್ಕೆ ಸಾಧ್ಯತೆ ಇರುತ್ತೆ. ಅದರಿಂದ ವಾಟ್ ಈಸ್ ಲೆಫ್ಟ್ ಬಿಹೈಂಡ್ ಇಸ್ ಮೋರ್ ಇಂಪಾರ್ಟೆಂಟ್. ಅದಕ್ಕೆ ನಾವು ವಾಟ್ ವಿ ಕಾಲ್ ಸೈಟೋರೆಡಕ್ಟಿವ್ ಅಲ್ಲಿ ನಮ್ದು 0, 1, 2, 3 ಅಂತ ಇದೆ. 0 ಅಂದ್ರೆ ನೋ ಸೆಲ್ಸ್ ಲೆಫ್ಟ್ ಬಿಹೈಂಡ್, ಆಲ್ಮೋಸ್ಟ್ ಗುಣ ಆಗಿದೆ ಅಂತ. 1 ಅಲ್ಲಿ ಏನಾಗುತ್ತೆ, ಅರೌಂಡ್ 2.5 ಮಿಲಿಮೀಟರ್ ಅಷ್ಟು ಟ್ಯೂಮರ್ ಸೈಜ್ ಡಯಾಮೀಟರ್ ಅಲ್ಲಿ ಬಿಟ್ರೆ ಅದಕ್ಕಾಗುತ್ತೆ. ಎನಿಥಿಂಗ್ ಅಬೌವ್ 2.5 ಆರ್ ಗ್ರಾಸ್ ಡಿಸೀಸ್ ಬಿಟ್ರೆ ಅವಾಗ ಇಟ್ ಇಸ್ ನಾಟ್ ಕಾಲ್ಡ್ ಆಸ್ ಎ ಗುಡ್ ಸರ್ಜರಿ. ಸೊ ಇದು ಕೆಲವೊಂದು ಸೆಲ್ಸ್ಗಳು ಡಿಪೆಂಡ್ಸ್ ಆನ್ ದ ಲೊಕೇಶನ್, ಎಲ್ಲಿ ತೆಗಿಯಕ್ಕಾಗದೇ ಇರೋದು ಅವನ್ನೆಲ್ಲ ನಾವು ಅಟ್ಲೀಸ್ಟ್ ಒಂದು APC ಅಂತ ಒಂದು ಲೇಸರ್ ಅಂತ ಇದೆ, ಆ ಲೇಸರ್ನ ನಾವು ಸ್ಪ್ರೇ ಮಾಡ್ಬಿಟ್ಟು ಲೇಸರ್ ಇಂದ ನಾವು ಕಂಪ್ಲೀಟ್ ಕಂಟ್ರೋಲ್ ಮಾಡೋಕ್ಕಾಗುತ್ತೆ. ಇನ್ನು ಕೆಲವೊಂದ್ಸಲಿ ಇದು ಹೈಟೆಕ್ ಅಂತ ನಾ ಹೇಳಿದಾಗೆ ಅದನ್ನ ಟ್ರೀಟ್ಮೆಂಟ್ ಮಾಡೋಕ್ಕಾಗುತ್ತೆ. ಓಕೆ ಡಾಕ್ಟರ್, ಮತ್ತಷ್ಟು ವಿಚಾರಗಳನ್ನು ತಿಳ್ಕೊತೀನಿ. ಅದಕ್ಕೆ ಮುಂಚೆ ಮತ್ತೊಂದು ಬ್ರೇಕ್ ತಗೊಂಡು ಬರೋಣ. ಆಯುಷ್ಮಾನ್ ಭವ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ಸೂಪರ್ ರೆಂಟ್ ಮಾತ್ರ ಸ್ವಲ್ಪ ಸರ್, ಹೀಗೆ ಹೊಸದಾಗಿ ಪೇಂಟ್ ಮಾಡಿಸಿದ್ದಾರೆ. ಸೂಪರ್ ಪೇಂಟ್, ಓನರ್ಗೂ ಸೂಪರ್ ರೆಂಟ್. ಸರ್ ರೆಂಟ್ ಓಕೆ ಸರ್, ಪೇಂಟ್ ಹಚ್ಚಿ 4 ವರ್ಷಗಳಾಯ್ತು, ಅದು ಕೂಡ ಬಜೆಟ್ ಪೇಂಟ್ ಸರ್. ಸೂಪರ್ ಪೇಂಟ್, ಓನರ್ಗೆ ಸೂಪರ್ ರೆಂಟ್. ಏಸೆಂಟ್ ಟ್ರ್ಯಾಕ್ಟರ್, ಬಜೆಟ್ ಸ್ಮಾಲ್, ವಾರಂಟಿ ಲಾಂಗ್. ನಾಲಿಗೆಗೆ ಆಸೆ ಆಯ್ತು ರುಚಿಸಲು ಅಜ್ಜಿಯ ಕೋಡುಬಳೆ. ನಮ್ಮವರ ಸವಿಯನ್ನು ಮತ್ತೆ ಸವಿಯೋಣ. ಅಡುಕಲೆ. ಲೋಲು, ಈ ನಡುವೆ ಏನ್ ವಿಶೇಷ ಇದೆ? ಬಿಗ್ ಬಾಸ್ಕೆಟ್ ಅಲ್ಲಿ ಎಲ್ಲ 10 ನಿಮಿಷದಲ್ಲಿ ಬರುತ್ತೆ. 10 minutes ಅಂದ್ರೆ ಬಿಗ್ ಬಾಸ್ಕೆಟ್, 10 minutes ಅಂದ್ರೆ ಬಿಗ್ ಬಾಸ್ಕೆಟ್. ಚುಟ್ಕಿಯಲ್ಲಿ ಡೆಲಿವರಿ. Bro, what time is it? It's time for a good time. Baba re baba. Hit wicket. It's just a hit. Kingfisher, the king of good times. Want to know the secret of my success? Hard work, dedication, and Denver, the center of my success. ತೊಳೆದ ಬಟ್ಟೆಯಲ್ಲೂನು ಸ್ಮೆಲ್, ಕಫ್ ಕಾಲರ್ ನಷ್ಟೇ, ಬಾರಿ ಬಾರಿ ಉಜ್ಜುವ ಟಿಕ್ಕುವ ಪೇನ್. ಲಾಂಡ್ರಿ ಪ್ರಾಬ್ಲಮ್ ಇವೇ ಆಗಿದ್ರೆ ಟೈಡ್ ತನ್ನಿ. ಇದರ ಡಬಲ್ ಪವರ್ ತೊಲಗಿಸುತ್ತೆ ಕಲೆ ಮತ್ತು ಕಲೆಯ ನೆರಳನ್ನು ಕೂಡ ಮಾಡುತ್ತೆ. ಒಳಗಿಂದ
ನಿತೇಶ್ ಶ್ರೀವಾಸ್ತವ್ 35ನೇ ವಯಸ್ಸಿನಲ್ಲಿಯೇ ಕಾಯಿಲೆಯ ಕಾರಣ ಅಚಾನಕ್ಕಾಗಿ ಕಾಲವಾದರು. ಅವರ ಟರ್ಮ್ ಲೈಫ್ ಇನ್ಶೂರೆನ್ಸ್ನ ಹಣ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಮನೆ ಖರ್ಚಿಗೆ ಸಹಾಯ ಮಾಡಿತು. ಪಾಲಿಸಿ ಬಜಾರ್ ಕ್ಲೈಮ್ನ ಸಮಯದಲ್ಲಿ ಪರಿವಾರಕ್ಕೆ ಸಂಪೂರ್ಣ ಸಹಕಾರ ನೀಡಿತು. ಪಾಲಿಸಿ ಬಜಾರ್ನಲ್ಲಿ 2 ಕೋಟಿಯ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಿಂಗಳಿಗೆ ಕೇವಲ 700 ರೂಗಳಿಂದ ಶುರು. ಸಂವೇದನಾಶೀಲತೆಯಿಂದ ತಕ್ಷಣವೇ ಆರಾಮ ಪಡೆಯಿರಿ. ಸೆನ್ಸೊಡೈನ್ ರ್ಯಾಪಿಡ್ ರಿಲೀಫ್ ಜೊತೆಗೆ. ವೆಲ್ಕಮ್ ಬ್ಯಾಕ್ ಡಾಕ್ಟರ್. ಈಗ ಈ ಅಪೆಂಡಿಕ್ಸ್ ಅಲ್ಲಿ ಕ್ಯಾನ್ಸರ್ ಆಯ್ತು ಅಂತಂದ್ರೆ ಅದು ಫರ್ದರ್ ಸ್ಪ್ರೆಡ್ ಆಗ್ತಾ ಹೋಗುತ್ತಾ? ಬೇರೆ ಪಾರ್ಟ್ಸಿಗೂ ಕೂಡ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತಾ? ಹೌದು. ಅದು ಏನಾಗುತ್ತೆ, ಸಿನ್ಸ್ ಬೀಯಿಂಗ್ ದ ಅಪೆಂಡಿಕ್ಸ್ ಅನ್ನೋದು ಸೈಲೆಂಟ್ ಆರ್ಗನ್ ಇಂದ ಅದು ಯಾವಾಗ ಕಂಡಿಡಿಯಕ್ ಆಗದೆ ಇರುತ್ತೋ ಅವಾಗ ಇದು ತುಂಬಾ ಕಡೆ ಹೋಗೋಕ್ ಸಾಧ್ಯತೆ ಇರುತ್ತೆ. ಬಿಕಾಸ್ ಎಂಟೈರ್ ಅಬ್ಡಮನ್ ಪೆರಿಟೋನಿಯಲ್ ಕ್ಯಾವಿಟಿ ಇಸ್ ಒನ್ ಚೇಂಬರ್. ಸೊ ಈ ತರ ಏನಾದ್ರು ಈಗ ಒಂದು ಸ್ಮಾಲ್ ಅಪೆಂಡಿಕ್ಸ್ ಬರ್ಸ್ಟ್ ಆದ್ರೆ ಹೇಗಾಗುತ್ತೆ, ಟ್ಯೂಮರ್ ಬರ್ಸ್ಟ್ ಆದ್ರೆ ಇಟ್ ಟ್ರೈ ಟು ಸ್ಪಿಲ್ ಆಲ್ ದ ಓವರ್ ದ ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಅಬ್ಡಮನ್. ಅದರಿಂದ ಎಲ್ಲ ಕಡೆ ಸೆಲ್ಸ್ ಗಳೆಲ್ಲ ಸೀಡ್ಲಿಂಗ್ ಆಗುತ್ತೆ. ಸೊ ಅವಾಗ ಪೇಷಂಟ್ ಕಮ್ಸ್ ವಿತ್ ಅಡ್ವಾನ್ಸ್ ಸ್ಟೇಜ್ ಆಫ್ ದಿ ಕ್ಯಾನ್ಸರ್. ಓಕೆ ಡಾಕ್ಟರ್, ಈಗ ಡಿಫರೆಂಟ್ ಟೈಪ್ಸ್ ನ ನೀವು ಮೆನ್ಷನ್ ಮಾಡಿದ್ರಿ. ಸೊ ಡಿಫರೆಂಟ್ ಟೈಪ್ಸ್ ಆಫ್ ಅಪೆಂಡಿಕ್ಸ್ ಇದ್ದಾಗ ಟ್ರೀಟ್ಮೆಂಟ್ ಕೂಡ ಡಿಫರ್ ಆಗುತ್ತಾ? ಹೌದು. ಕೆಲವೊಂದು ಲೋ ಗ್ರೇಡ್ ಅಪೆಂಡಿಕ್ಸ್ ಟ್ಯೂಮರ್ಸ್ ಏನಾಗುತ್ತೆ, ಅದು ಪ್ರಾಬಬಲಿ ಡಿಫಿಕಲ್ಟ್ ಟು ಇವನ್ ಪಿಕಪ್. ಕೆಲವೊಬ್ರಿಗೆ ಏನಾಗುತ್ತೆ, ಸರ್ಜರಿ ಮಾಡಿ ಚೆನ್ನಾಗಿ ಆಗೋಗ್ಬಿಡ್ತಾರೆ, ಬಟ್ ದೇ ನೀಡ್ ಟು ಕಮ್ ಫಾರ್ ಫಾಲೋ ಅಪ್. ಈಗ ನಮ್ಮಲ್ಲಿ ಕೆಲವೊಬ್ರು ಪೇಷಂಟ್ಸ್ ಇದ್ದಾರೆ ಲೋ ಗ್ರೇಡ್ ಇರೋದ್ರಿಂದ ಅವ್ರಿಗೇನು ಸಿಂಪ್ಟಮ್ಸೇ ಬರಲ್ಲ. ದೇ ವಿಲ್ ಲಿವ್ ವಿತ್ ದ ಕ್ಯಾನ್ಸರ್ ಫಾರ್ ಮೆನಿ ಇಯರ್ಸ್ ವಿತೌಟ್ ಎನಿ ಸಿಂಪ್ಟಮ್ಸ್. ಬಟ್ ಕೆಲವೊಬ್ರಿಗೆ ಏನಾಗುತ್ತೆ, ಇಂಟೆಸ್ಟೈನ್ಸ್ ಅಲ್ಲಿ ಮಿಸೆಂಟ್ರಿ ಅನ್ನೋದು ಶಾರ್ಟನ್ ಆಗುತ್ತೆ, ಅವಾಗ ಅಬ್ಸ್ಟ್ರಕ್ಷನ್ ಆಗ್ಬಿಡುತ್ತೆ. ಇಂಟೆಸ್ಟೈನಲ್ ಅಬ್ಸ್ಟ್ರಕ್ಷನ್ ಆದ್ರೆ ಏನಾಗುತ್ತೆ, ಎಲ್ಲ ಈ ಜ್ಯೂಸ್ ಫುಡ್ ಪಾರ್ಟಿಕಲ್ಸ್ ಎಲ್ಲ ಸ್ಟೇಸಿಸ್ ಆಗುತ್ತೆ, ವಾಮಿಟಿಂಗ್ ಆಗುತ್ತೆ. ಅಂತ ಟೈಮಲ್ಲಿ ಏನಾಗುತ್ತೆ, ನಾವು ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ, ಬಟ್ ಓನ್ಲಿ ಸಿಂಪ್ಟಮ್ಸ್ ಆಫ್ ಅಬ್ಸ್ಟ್ರಕ್ಷನ್ಗೆ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ. ಅದಕ್ಕೆ ಪ್ಯಾಲಿಯೇಟಿವ್ ಅಂತ ಕರಿತೀವಿ. ದ ಪ್ಯಾಲಿಯೇಟಿವ್ ಇಸ್ ರಿಲೀಫ್ ಆಫ್ ಸಿಂಪ್ಟಮ್, ಇಂಪೆಂಡಿಂಗ್ ಸಿಂಪ್ಟಮ್ ವಿತೌಟ್ ಆಲ್ಟರಿಂಗ್ ದ ನ್ಯಾಚುರಲ್ ಹಿಸ್ಟ್ರಿ ಆಫ್ ಕ್ಯಾನ್ಸರ್. ಅದಕ್ಕೆ WHO ಸೇಸ್ ದಟ್ ಇಸ್ ದ ಟರ್ಮ್ ಕಾಲ್ಡ್ ಪ್ಯಾಲಿಯೇಷನ್. ಬಟ್ ಪ್ಯಾಲಿಯೇಷನ್ ಇದ್ದಾಗ ಏನಾಗುತ್ತೆ, ಬರೀ ಕಂಟ್ರೋಲ್ ಮಾಡಕ್ ಸಾಧ್ಯತೆ ಇರುತ್ತೆ. ಅದು ಒರಿಜಿನಲ್ ಪ್ರಾಪರ್ಟಿ ಆಫ್ ಕ್ಯಾರೆಕ್ಟರ್ ಆಫ್ ಟ್ಯೂಮರ್ ಇಸ್ ಬಿಯಾಂಡ್ ಅಂಡರ್ ಕಂಟ್ರೋಲ್. ಆ ತರ ಇದ್ದಾಗ ಕ್ಯೂರ್ ಮಾಡಕ್ಕೆ ಸಾಧ್ಯತೆ ಇರೋದಿಲ್ಲ. ಅದು ಅಡ್ವಾನ್ಸ್ ನೇಚರ್ ಅಂತ ಕರಿತೀವಿ. ಡಾಕ್ಟರ್, ಈಗ ಇದು ಹೆರಿಡಿಟಿನ ಅಂತ ಫ್ಯಾಮಿಲಿ ಹಿಸ್ಟರಿ ಇದ್ದಾಗ ಕೂಡ ಮತ್ತೊಬ್ಬರಿಗೆ ಫ್ಯಾಮಿಲಿ ಪಾಸ್ ಆನ್ ಆಗೋ ಚಾನ್ಸಸ್ ಇರತ್ತಾ? ನಾರ್ಮಲಿ ಇಫ್ ಯು ಟೇಕ್ ಫಿಮೇಲ್ ಪಾಪ್ಯುಲೇಷನ್ ಅಲ್ಲಿ ಬ್ರೆಸ್ಟ್, ಓವರಿ ಈ ಕ್ಯಾನ್ಸರ್ಸ್ ದೇ ಆರ್ ಆಲ್ ಗೋಸ್ ಇನ್ genetics thing, but intestinal cancer alli colorectal allu also can be genetic. But idralli ನಾವು ಫಸ್ಟ್ ಇಂಡೆಕ್ಸ್ ಕೇಸ್ ಅಂತ ಕರಿತೀವಿ. ಇನ್ ದ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಲೆಸ್ ದೆನ್ 40 ಇಯರ್ಸ್ ಏನಾರು ಆಗಿದ್ರೆ ಅದನ್ನ ಇಂಡೆಕ್ಸ್ ಕೇಸ್ ಅಂತೀವಿ. ದೇ ವಿಲ್ ಬಿ ಏಬಲ್ ಟು ಟ್ರಾನ್ಸ್ಮಿಟ್ ಸಮ್ ಜೀನ್ಸ್ ಟು ದ ಫಸ್ಟ್ ಆರ್ ದ ಸೆಕೆಂಡ್ ಜನರೇಷನ್. So to some extent colorectal cancer can be genetic but not necessarily. ಅದರಲ್ಲಿ 2 ಟೈಪ್ ಇದೆ. ಒಂದು ಸ್ಪೊರಾಡಿಕ್ ಅಂತ, ಒಂದು ಇನ್ನೊಂದು ನಾನ್ ಸ್ಪೊರಾಡಿಕ್ ಅಂತ. ಸ್ಪೊರಾಡಿಕ್ ಅಲ್ಲಿ ಏನಾಗುತ್ತೆ, ಇಟ್ ಇಸ್ ಅಕ್ವೈರ್ಡ್ ಎನ್ವೈರನ್ಮೆಂಟಲ್ ಕಾಸಸ್ ಇರುತ್ತೆ. ನಾನ್ ಸ್ಪೊರಾಡಿಕ್ ಅಲ್ಲಿ ಏನಾಗುತ್ತೆ, ಇಟ್ ಕ್ಯಾನ್ ಬಿ ಎ ಜೆನೆಟಿಕ್ ಕಾಸ್ ಆಲ್ಸೋ, ಕ್ಯಾನ್ ಬಿ ರಿಲೇಟೆಡ್ ಟು ಡಿಫರೆಂಟ್ ಥಿಂಗ್ಸ್. ಓಕೆ ಡಾಕ್ಟರ್, ಇನ್ನು ಕೊನೆಯದಾಗಿ ವೀಕ್ಷಕರಿಗೆ ಈ ಅಪೆಂಡಿಕ್ಸ್ ಕ್ಯಾನ್ಸರ್ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಸೊ ಮುಖ್ಯವಾಗಿ ಏನಂತಂದ್ರೆ, ಒಂದು ಸಿಂಪ್ಟಮ್ಸ್ ಅವೇರ್ನೆಸ್ ಇರಬೇಕು. ನೆಕ್ಸ್ಟ್ ಥಿಂಗ್ ಯಾವುದು ಅಂದ್ರೆ ಆರೋಗ್ಯವನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಮೂರನೇದಾಗಿ ಟ್ರೀಟ್ಮೆಂಟ್ ಮಾಡೋಕ್ಕಿಂತ ಮೊದಲು ಅದನ್ನು ಕರೆಕ್ಟಾಗಿ ಕಂಡಿಡಿದು ಯಾವ ಸ್ಟೇಜಲ್ಲಿದೆ, ಏನು ಕಾರಣ, ಯಾಕೆ ಬಂದಿದೆ, ಅದನ್ನು ಹೌ ಟು ಕನ್ಫರ್ಮ್ ದಟ್ ವಿತ್ ಅ ಬಯಾಪ್ಸಿ, ಅದನ್ನು ಇಂಪಾರ್ಟೆಂಟ್. ನಾಲ್ಕನೇದಾಗಿ ಏನಾಗುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಇರೋಂಥ ಜಾಗಕ್ಕೆ ಹೋದರೆ ಅದನ್ನು ಕಂಪ್ಲೀಟ್ ಇದು ಮಾಡುತ್ತೆ. ಫಸ್ಟ್ ಟ್ರೀಟ್ಮೆಂಟ್ ಇಸ್ ದ ಬೆಸ್ಟ್ ಟ್ರೀಟ್ಮೆಂಟ್ ಇನ್ ಕ್ಯಾನ್ಸರ್. ದಟ್ಸ್ ಅ ವೆರಿ ಇಂಪಾರ್ಟೆಂಟ್. ಎಸ್ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕಾರ್ಯಕ್ರಮದಲ್ಲಿ ಯೂಶಲಿ ಜನರು ಅಪೆಂಡಿಕ್ಸ್ ಅಂದ್ರೆ ಅಷ್ಟೇನು ಭಯ ಆಗಲ್ಲ, ಸರ್ಜರಿ ಮಾಡಿಸಿದ್ರೆ ಮುಗ್ದೋಗುತ್ತೆ ಅಂತ ಅನ್ಕೋತಿದ್ರು. ಬಟ್ ಅಪೆಂಡಿಕ್ಸ್ ಕ್ಯಾನ್ಸರ್ ಆಗು ಕೂಡ ಟರ್ನ್ ಆಗಬಹುದು. ಅದರಲ್ಲಿ ಇಷ್ಟೊಂದು ಕಾಂಪ್ಲಿಕೇಶನ್ಸ್ ಇರುತ್ತೆ. ಇನ್ ಟ್ರೀಟ್ಮೆಂಟ್ ಆಪ್ಷನ್ ಬಗ್ಗೆ ಕೂಡ ಎಕ್ಸ್ಪ್ಲೇನ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಟುಡೇ ಡಾಕ್ಟರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.